ಹೇ ಹಾಯ್, ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ತರಗತಿಯಲ್ಲಿ ಪ್ರತಿದಿನ ಒಂದೊಂದು ಕ್ವಶನ್ ಪೇಪರ್ ಏನು ಸಾಲ್ವ್ ಮಾಡ್ಬೇಕಂತಂದು ಈ ಸೀರೀಸ್ನ ಒನ್ ಕ್ವಶನ್ ಪೇಪರ್ ಅಂತ ಈ ಸೀರೀಸ್ ಏನು ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಆಲ್ರೆಡಿ 11 ಕ್ವಶನ್ ಪೇಪರ್ ಆಲ್ರೆಡಿ ಕಂಪ್ಲೀಟ್ ಆಗಿದ್ದಾವೆ. ಅದರಲ್ಲಿ ಮೊದಲ 10 ಕ್ವಶನ್ ಪೇಪರು ಕಂಪ್ಲೀಟ್ ಗ್ರೂಪ್ ಬಿ ರಿಲೇಟೆಡ್, ಅಂದರೆ ಗ್ರೂಪ್ ಬಿ ಅಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಗಳಾಗಿದ್ದು, 11ನೇ ಕ್ವಶನ್ ಪೇಪರಿಂದ ನೆಕ್ಸ್ಟ್ ಬರುವಂಥ ಕ್ವಶನ್ ಪೇಪರ್ನ ಗ್ರೂಪ್ ಸಿ ಪೇಪರನ್ನು ಮಾಡ್ತಿದ್ದೀನಿ. ಹಾಗೆ ಗ್ರೂಪ್ ಬಿಲಿ ಯಾವುದಾದ್ರೂ ಕ್ವಶನ್ ಪೇಪರ್ ಮಿಸ್ ಆಗಿದ್ದರೆ ನೀವು ಅದನ್ನ ಜಸ್ಟ್ ಅದರ ಕೋಡ್ ನಂಬರ್ ಅಂತ ಇರುತ್ತೆ ಇದರ ಕ್ವಶನ್ ಪೇಪರ್ ಮೇಲೆ, ಆ ಕೋಡ್ ನಂಬರ್ ನನಗೆ ಮೆಸೇಜ್ ಹಾಕಿದರೆ ಕಮೆಂಟಲ್ಲಿ ನೆಕ್ಸ್ಟು ಅದನ್ನೊಂದು ಕೂಡ ಸಾಲ್ವ್ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ? ಇವತ್ತು 11ನೇ ಕ್ವಶನ್ ಪೇಪರ್ 11 ಕಂಪ್ಲೀಟ್ ಆಗಿ 12ನೇ ಕ್ವಶನ್ ಪೇಪರು CTI ನಾನ್ HKದಲ್ಲಿ ನಡೆದಿರುವಂತಹ CTI ಪೇಪರ್ ಆಗಿರುತ್ತೆ. ಇದು 21 ಜನವರಿ 2024 ನಡೆದಂತಹ ಪೇಪರ್ ಆಗಿರುತ್ತೆ. ಇದು 1 ವರ್ಷ ಮೇಲಾಯಿತು ಆ ಪೇಪರ್ ಆಗಿರುತ್ತೆ ಇದು. ಓಕೆನಾ? ಅದನ್ನು ಸಾಲ್ವ್ ಮಾಡೋಣ ಇವತ್ತು. ನೆಕ್ಸ್ಟ್ ಓಕೆನಾ, ಇದು ಪೇಪರ್ ಆಗಿ ಸಾಲ್ವ್ ಮಾಡಬೇಕಂದ್ರೆ ಕ್ವಶನ್ ಯಾವ ರೀತಿ ಬರ್ತಿದ್ದಾವೆ, ಟ್ರೆಂಡ್ ಏನಿದೆ, ಕರೆಂಟ್ ಅಫೇರ್ಸ್ ಯಾವುದಕ್ಕೆ ಓದ್ಕೊಡ್ತಿದ್ದಾನೆ, ಸಬ್ಜೆಕ್ಟಲ್ಲಿ ಯಾವ ಚಾಪ್ಟರ್ಗೆ ಓದ್ಕೊಡ್ತಿದ್ದಾನೆ, ಆ ಚಾಪ್ಟ್ರಲ್ಲಿ ಓದ್ಕೊಟ್ಟಷ್ಟು ಯಾವ ಲೆವೆಲ್ಗೆ ಡೆಪ್ತಲ್ಲಿ ಹೋಗ್ತಿದ್ದಾನೆ ಅದೇ ಚಾಪ್ಟ್ರಲ್ಲಿ. ಈಗ ವಿಜಯನಗರ ಅಂತ ಬಂತಂದರೆ ಜಸ್ಟ್ ಒಂದು ಕೃಷ್ಣದೇವರಾಯ ಎಷ್ಟನೇ ಆಳ್ವಿಕೆಯಲ್ಲಿದ್ದ, ಜಸ್ಟ್ ಆ ಇಯರ್ ಕೇಳೋದು ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಇವಾಗ ಅದ್ರ ಬಗ್ಗೆನೇ ನೆಕ್ಸ್ಟ್ ಲೆವೆಲ್ ಹೋಗ್ತಾನೆ. ಓಕೆನಾ? ಈಗ ಇಲ್ಲೇ ನೋಡಿ, ಮೈಸೂರು ಸಾಮ್ರಾಜ್ಯ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ದಾನೆ. ಈಗ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು, ಕನ್ನಡ ಸಾಹಿತ್ಯ ಪರಿಷತ್ತು, ಮೈಸೂರು ವಿಶ್ವವಿದ್ಯಾಲಯ, ಜಸ್ಟಿಸ್ ಮಿಲ್ಲರು, ಜಸ್ಟ್ ಅವಾಗ ಇವ್ರದ್ದು ಇಯರ್ ಕೇಳಿಬಿಡೋದು. ಬಟ್ ಇವಾಗ ಏನು ಮಾಡ್ತಾನೆ ಅಂದರೆ 4 ಒಂದೇ ಸರ ಕೊಟ್ಬಿಟ್ಟು ಇಯರ್ನ ಆರ್ಡರ್ ವೈಸ್ ಹೊಂದಿಸ್ರಿ ಅಂತ ಕೇಳ್ತಿದ್ದಾನೆ. ಅದೇ ಟಾಪಿಕ್ಕು, ಅದೇ ಚಾಪ್ಟ್ರು, ಬಟ್ ಅಲ್ಲೇ ಬೇರೆ ಮಾಡ್ತಾನೆ ಸ್ವಲ್ಪರಲ್ಲಿ. ಓಕೆನಾ? ಹಂಗೆ ಡೆಪ್ತ ಈಗ ಲೆವೆಲ್ ಏನು ಕೇಳ್ತಿದ್ದಾನೆ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಬಹಳ ಯೂಸ್ ಆಗುತ್ತೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಂದ್ರೆ. ಓಕೆನಾ? ಸ್ಟಾರ್ಟ್ ಮಾಡೋಣ. ಇವು ಮೊದಲನೇ ಕ್ವಶನ್. ನಾನು ಮೆಂಟಲ್ ಏನು ಕವರ್ ಮಾಡಿರೋದಿಲ್ಲ, ಇದ್ರಲ್ಲಿ ಕಂಪ್ಲೀಟ್ GKನ ನೋಡ್ಕೊಂಡಿರ್ತೀನಿ. ಓಕೆನಾ? ಒಂದನೇ ಕ್ವಶನು, 5th ಕ್ವಶನ್. ಒಂದನೇ ಕ್ವಶನು, ಆಧುನಿಕ ಮೈಸೂರಿನಲ್ಲಿ ಜರುಗಿದ ಕಾಣಸಿಗದ ಘಟನೆಗಳು, ಅಂದರೆ ಆಧುನಿಕ ಮೈಸೂರಿನಲ್ಲಿ ಘಟನೆಗಳು ಏನೇನಾಗಿದ್ದಾವೆ 4 ಕೊಟ್ಟಿದ್ದೀವಿ ಕೆಳಗೆ, ಅದರಲ್ಲಿ ಆರ್ಡರ್ ವೈಸ್ ಹೊಂದಿಸ್ರಿ ಅಂತಂದು ಕೊಟ್ಟಿದ್ದಾನೆ. ಓಕೆನಾ? ಇವಾಗ ಇದ್ರದ್ದು ಕಂಪ್ಲೀಟ್ ನಿಮಗೆ ಇಯರ್ ಗೊತ್ತಿರಬೇಕು. ಇಯರ್ ಗೊತ್ತಿದ್ರೆ ಆರ್ಡರ್ ವೈಸ್ ಹೊಂದಿಸೋಕ್ಕೆ ಸಾಧ್ಯ ಆಗ್ತದೆ. ಓಕೆನಾ? ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜ್ ಸ್ಥಾಪನೆ ಆಗಿದ್ದು ಯಾವಾಗ ಅಂದರೆ 1886. ನೆಕ್ಸ್ಟ್, ಕನ್ನಡ ಸಾಹಿತ್ಯ ಪರಿಷತ್ 1915. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ 1916. ಜಸ್ಟಿಸ್ ಮಿಲ್ಲರ್ ಸಮಿತಿ 1918. ಜಸ್ಟಿಸ್ ಮಿಲ್ಲರ್ ಸಮಿತಿ. ಇವು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಹೇಳಿದ್ರೆ ಇವಾಗ ಇಯರ್ ಗೊತ್ತಾಗಿರುತ್ತೆ ನಿಮಗೆ, ಇವಾಗ ಆರಾಮ್ಸೆ ಕಾಲಾನುಕ್ರಮದಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಏನು ಕೇಳಿದಾನೆ, 100ನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ, ಈಗ 100ನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಯಾವುದು ಹೊಂದಿಕೆ ಆಗ್ತದೆ ಅಂತ ಕೇಳಿದಾನೆ. ಓಕೆನಾ? ಒಂದೇ ಆಪ್ಷನ್ ಏನು ಕೊಡ್ತಾನೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ 10% ರಿಸರ್ವೇಷನ್. ಇದು 100 ಇಲ್ಲ, 103ನೇ ತಿದ್ದುಪಡಿ ಇದು. ಓಕೆನಾ? ಎಕನಾಮಿಕಲಿ ವೀಕರ್ ಸೆಕ್ಷನ್ 103. ಭಾರತ ಮತ್ತು ಬಾಂಗ್ಲಾದೇಶ ಕೆಲವು ಪ್ರದೇಶಗಳ ವಿನಿಮಯ, ಇದು 100. ಅಂದರೆ ಇದು ಭಾರತ, ಇದು ಬಾಂಗ್ಲಾದೇಶ ಅಂತ ಅಂದ್ಕೊಂಡ್ರೆ, ಇದು ಬಾರ್ಡರ್ ಅಂದ್ಕೊಂಡ್ರೆ, ಕೆಲವು ಪ್ರದೇಶಗಳು ಬಾಂಗ್ಲಾದಿಂದ ಭಾರತಕ್ಕೆ ಬರ್ತವೆ, ಇನ್ನು ಕೆಲವು ಪ್ರದೇಶಗಳು ಭಾರತದಿಂದ ಬಾಂಗ್ಲಾದ ಕಡೆಗೆ ಗಡಿಯನ್ನು ಹಂಚ್ಕೊಳ್ತವೆ. ಓಕೆನಾ? ಈ ರೀತಿ ಒಪ್ಪಂದ ಆಗೋದು ಯಾವುದಕ್ಕಂದ್ರೆ 100ನೇ ತಿದ್ದುಪಡಿ ಮಾಡಿದಾಗ. ಓಕೆನಾ? ನೆಕ್ಸ್ಟ್ 4ನೇದು ಏನು ಹೇಳ್ತಾರೆ, 4ನೇ ಆಪ್ಷನ್ ಏನಿದೆ, NGS ಇದು 98 371J ಬಗ್ಗೆ ಮಾತಾಡುತ್ತೆ. 99 NGS ಬಗ್ಗೆ ಮಾತಾಡುತ್ತೆ. ನ್ಯಾಷನಲ್ ಜುಡಿಷಿಯಲ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಬರುತ್ತೆ, ಅದ್ರ ಬಗ್ಗೆ ಮಾತಾಡುತ್ತೆ. ಅಂದರೆ ನ್ಯಾಯಾಧೀಶರನ್ನ ಆಯ್ಕೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ, ಕೊಲೆಜಿಯಂ ವ್ಯವಸ್ಥೆ ಅದಿದೆ ಅಲ್ವಾ, ಅದ್ರ ಬಗ್ಗೆ ಮಾತಾಡ್ತದೆ NGS. ಓಕೆನಾ? ಬಟ್ ಇದು ಡಿಸಾಲ್ವ್ ಆಗಿದೆ ಇವಾಗಿಲ್ಲ ಅದು. ಓಕೆ? ನೆಕ್ಸ್ಟ್ 7ನೇ ಕ್ವಶನ್ ಏನಿದೆ, ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಸಮಿತಿ ಭಾರತದ ಸರ್ಕಾರ ರಚಿಸಿತು? ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಯಾವುದು ಸಮಿತಿಯನ್ನು ರಚನೆ ಮಾಡಿದೆ ಗೌರ್ಮೆಂಟ್ ಅಂತ ಕೇಳಿದ್ರೆ, ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತ ಬರ್ತಾರಲ್ವಾ, ಇದನ್ನೇ ಅವ್ರು ರಚನೆ ಮಾಡ್ತಾರೆ. ನೆಕ್ಸ್ಟ್ 11th ಒನ್ ಏನಿದೆ, ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ, ಯಾವಾಗಲೂ ಶೆಡ್ಯೂಲ್ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ, ಅದರಲ್ಲಿ ಭಾಷೆಗಳ ಬಗ್ಗೆ, ಲ್ಯಾಂಗ್ವೇಜಸ್ ಬಗ್ಗೆನೇ ಜಾಸ್ತಿ ಸರ ಕೇಳಿದ್ದಾನೆ. ಓಕೆನಾ? ನಿಮ್ಗೆ ಯಾಕೆ 1 to 12 ಇದಾವೆ, 12 ಇದಾವೆ, ಶೆಡ್ಯೂಲ್ ಇಷ್ಟು ಕಲ್ಕೊಂಬಿಡಿ ಒಂದ್ಸರಿ. ಓಕೆನಾ?
ಓಕೆ, ಇದರಲ್ಲಿ ಇವಾಗ ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಅನುಸೂಚಿತ ಭಾಷೆಗಳು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಇದೆ ಅಂತ ಕೇಳಿದಾನೆ. ಇದು 8ನೇ ಅನುಸೂಚಿ. ಓಕೆನಾ. 5ನೇ ಅನುಸೂಚಿ ಅಂದರೆ ಇದು ಟ್ರೈಬಲ್ ಬಗ್ಗೆ ಇರುತ್ತೆ, ಬುಡಕಟ್ಟು ಜನ ಅದ್ರ ಬಗ್ಗೆ ಹೇಳುತ್ತೆ. ಓಕೆನಾ. 12ನೇ ಅನುಸೂಚಿ ಇದು ಮುನ್ಸಿಪಾಲ್ಟಿ, 11ನೇ ಅನುಸೂಚಿ ಇದು ಪಂಚಾಯತು, ಆ ರೀತಿ. ಓಕೆ, ನೆಕ್ಸ್ಟ್. ಕೆಳಗಿನ ಹುದ್ದೆಗಳಲ್ಲಿ ಯಾವುದು ಸಾಂವಿಧಾನಿಕ ಹುದ್ದೆಯಲ್ಲ, ಯಾವುದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಲ್ಲ ಅಂತ ಕೇಳ್ತಿದ್ದಾನೆ. ಅಂದರೆ ಅದರಲ್ಲಿ ವಿಧಿ ಯಾವುದಿರಲ್ವೋ ಅದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಲ್ಲ, ಸಿಂಪಲ್. ಅದ್ರ ಬಗ್ಗೆ ವಿಧಿ ಇರಬೇಕು, ಆರ್ಟಿಕಲ್ ಇರಬೇಕು. ಓಕೆನಾ. ಮುಖ್ಯ ಚುನಾವಣಾ ಆಯುಕ್ತರು, ಇದು ಎಷ್ಟನೇ ವಿಧಿ ಅಂದರೆ 324. ಓಕೆನಾ. ನೆಕ್ಸ್ಟ್, ಅಟಾರ್ನಿ ಜನರಲ್ ಅಂತ ಬರುತ್ತೆ, ಇದು 76. ಆಮೇಲೆ ಪ್ರಧಾನಮಂತ್ರಿ ಬಗ್ಗೆ ಮಾತಾಡೋದು 74, 75ನೇ ವಿಧಿಗಳು ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತವೆ. ಅಂದರೆ ಮಾನವ ರಾಷ್ಟ್ರೀಯ ಹಕ್ಕುಗಳ ಆಯೋಗದ ಬಗ್ಗೆ ಯಾವುದೇ ರೀತಿಯ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿಲ್ಲ, ಅವ್ರ ಬಗ್ಗೆ ಯಾವುದೇ ರೀತಿಯ ವಿಧಿಗಳು ಇಲ್ಲ. ಆ ರೀತಿಯಿಂದ ಸಂವಿಧಾನದ ಹುದ್ದೆ ಅಲ್ಲ ಅದು. ಓಕೆನಾ. ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನ್ ಬಾಡಿ, ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಬರ್ತವೆ. ಓಕೆನಾ. ಅವು ಅಲ್ಲೇ ಜಾಸ್ತಿ ಬರ್ತವೆ ಕ್ವಶನ್ಸ್ ಕೂಡ, ಒಂದು ಸ್ವಲ್ಪ ನೋಡ್ಕೊಂಡಿರಿ. ನೆಕ್ಸ್ಟ್, 12ನೇ ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ರದ್ದತಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಇದನ್ನು ಜರ್ಮನಿಯ ವಿಮರ್ ಸಂವಿಧಾನದಿಂದ ಎರವಲು ಪಡೆಯಲಾಗಿರುತ್ತದೆ. ಕೆಳಗಿನ ಯಾವ ಅನುಚ್ಛೇದವು ಏಕರೂಪ ನಾಗರಿಕ ಸಂಹಿತೆಯ ಅನುಷ್ಠಾನದ ಕುರಿತು ತಿಳಿಸುತ್ತದೆ? ಇದು ಇಂಪಾರ್ಟೆಂಟ್, ಯಾಕಂದರೆ ರೀಸೆಂಟಾಗಿ ಉತ್ತರಾಖಂಡವು ಏಕರೂಪ ನಾಗರಿಕತೆ ಸಂಹಿತೆಯನ್ನು ಅಳವಡಿಸಿಕೊಂಡ ದೇಶದ ಸ್ವತಂತ್ರ ಭಾರತದ ಮೊದಲ ರಾಜ್ಯವಾಗಿದೆ. ಅದಕ್ಕೋಸ್ಕರ ಇದು ಕೂಡ ಇಂಪಾರ್ಟೆಂಟು. ಓಕೆನಾ. ಏಕರೂಪ ನಾಗರಿಕತೆ ಸಂಹಿತೆಯನ್ನು ಅನುಷ್ಠಾನದ ಕುರಿತು ತಿಳಿಸುವ ವಿಧಿ ಯಾವುದಂದರೆ 44ನೇ ವಿಧಿ. 13ನೇ ಕ್ವಶನ್, ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಯಾವಾಗ ರಚಿಸಲಾಯಿತು ಅಂದರೆ ಜನವರಿ 25, 1950ರಂದು ಚುನಾವಣಾ ಆಯೋಗವನ್ನು ರಚನೆ ಮಾಡಲಾಗ್ತದೆ. ನೆಕ್ಸ್ಟ್, ಕೆಳಗಿನ ಯಾವ ಅನುಚ್ಛೇದವು 371 ಅಂದರೆ 371 to 371 ಅದರಲ್ಲಿ ABCD ಅಂತ ಬರ್ತಾವಲ್ಲ, ಆ ಲೀಸ್ಟಲ್ಲಿ ಕೆಳಗಿನ ಯಾವ ರಾಜ್ಯವು ಅದರ ಯೂಸಸ್ ತೊಗೊಂಡಿಲ್ಲ ಅಂದರೆ ಅದರ ಪಾರ್ಟ್ ಆಗಿಲ್ಲ ಅಂತ ಕೇಳ್ತಿದ್ದಾನೆ. ಓಕೆನಾ. ಅದರ ಲೀಸ್ಟ್ ನೋಡೋದಾದರೆ ಹೌದಾ ಅಂದರೆ ಇಲ್ಲ, 371 ಗೋವಾ ಬರುತ್ತೆ. ಸಿಕ್ಕಿಂ ಅಂದರೆ ಸಿಕ್ಕಿಂ ಎಷ್ಟಲ್ಲಿ ಬರುತ್ತೆ ಅಂದರೆ F ಅಲ್ಲಿ ಬರುತ್ತೆ, 371 F ಅಲ್ಲಿ ಸಿಕ್ಕಿಂ ಬರುತ್ತೆ. ಇದು ABCD D and E ಅದರೊಳಗೆ ಆಂಧ್ರ ಪ್ರದೇಶ ಬರುತ್ತೆ. ಓಕೆನಾ. ಇದು ಸ್ವಲ್ಪ ಲೀಸ್ಟ್ ನೋಡೋದಾದರೆ 371 ಇದರಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್. ಓಕೆ. 371A ಇದು ನಾಗಾಲ್ಯಾಂಡ್. 371B ಅಸ್ಸಾಂ. 371C ಮಣಿಪುರ. ಡಿ ಆಂಧ್ರ. ಈ ಆಂಧ್ರದ ವಿಶ್ವವಿದ್ಯಾಲಯ. ಎಫ್ ಸಿಕ್ಕಿಂ, ಇದು ಕೊಟ್ಟಿದ್ದಾನೆ ಆಪ್ಷನಲ್ಲಿ. ಓಕೆನಾ. ಎಫ್ ಸಿಕ್ಕಿಂ. ಆಮೇಲೆ ಜಿ ಮಿಜೋರಾಂ. ಹೆಚ್ ಅರುಣಾಚಲ ಪ್ರದೇಶ. ಆಂಧ್ರ ಪ್ರದೇಶ ಅಲ್ಲ, ಅರುಣಾಚಲ ಪ್ರದೇಶ. ಐ ಗೋವಾ, ಇದು ಕೂಡ ಕೊಟ್ಟಿದ್ದಾನೆ ಆಪ್ಷನಲ್ಲಿ. ಐ ಗೋವಾ. ಜೆ ನಮ್ಮದು ಕರ್ನಾಟಕ. 371 ಜೆ ಕರ್ನಾಟಕ. ಓಕೆನಾ. ಇವಿಷ್ಟು ಸ್ವಲ್ಪ ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸು ಯಾವಾಗಲೂ, ಈ ಚಾರ್ಟ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಯಾವಾಗಲೂ ಬೇಕಾದ್ರೆ ನೋಡ್ತೀರಿ ನೀವು. ನೆಕ್ಸ್ಟ್ 14 ಕ್ವಶನ್ ಏನು ಕೇಳಿದಾನೆ, ಈ ಕೆಳಗಿನ ಕಾಯ್ದೆ ಯಾವುದು ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕನ್ನು ನೀಡಲಾಗಿದೆ? ಅದರಲ್ಲಿ ಕೌನ್ಸಿಲ್ ಆ್ಯಕ್ಟ್ 1999, 1909, 1935, 1947 ಅಂತ ಕೊಡ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, ಭಾರತ ಸರ್ಕಾರ ಕಾಯ್ದೆ 1919 ಅಂತ ಇದೆ ಅಲ್ವಾ, ಇದು ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕನ್ನು ನೀಡಲಾಗ್ತದೆ ಇದರಲ್ಲಿ. ಓಕೆನಾ. ನೆಕ್ಸ್ಟ್, ಕೆಳಗಿನ ಯಾವ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ತಿದ್ದುಪಡಿ ಮಾಡಲಾಗುವುದಿಲ್ಲ ಎಂದು ಹೇಳಿತು? ಮೂಲಭೂತ ಕರ್ತವ್ಯಗಳನ್ನು ಸಂಸತ್ತು ತಿದ್ದುಪಡಿ ಮಾಡಲು ಸಂಬಂಧಿಸಿದಂತೆ ಕೆಳಗಿನ ಯಾವ ಸಮಿತಿಯು ಸಂಸತ್ತು ತಿದ್ದುಪಡಿ ಮಾಡಲು ಅಂದರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಆಗುವುದಿಲ್ಲ ಅಂತ ಹೇಳ್ತಂದ್ರೆ ಗೋಲಕ್ನಾಥ್ ಪ್ರಕರಣ ಇದು ಅದ್ರ ಬಗ್ಗೆ ಮಾತಾಡ್ತದೆ. ನೆಕ್ಸ್ಟ್, ಇದು ಕರೆಂಟ್ ಅಫೇರ್ಸ್. ಇದು ಅವಾಗಿನ ಕರೆಂಟ್ ಅಫೇರ್ಸು. ಪ್ರಜ್ಞಾನ್ ರೋವರ್ ಚಂದ್ರಯಾನ್ ಮಿಷನ್ 3 ಉಪಸ್ಥಿತಿಯಲ್ಲಿ ಖಚಿತಪಡಿಸಿದ
ಚಂದ್ರನ ಮೇಲ್ಮೈಯಲ್ಲಿರುವ ಅಂಶ ಯಾವುದು ಅಂತ ಕೇಳಿದ್ರೆ ಇದು ಸಲ್ಫರ್. ರೈಟ್ ಆನ್ಸರ್ ಇದಕ್ಕೆ. ಅವನ ಕರೆಂಟ್ ಅಫೇರ್ಸ್ ಅದು. 16ನೇ ಕ್ವಶನ್, ಕೆಳಗಿನ ಯಾವ ವಿಷಯಗಳಲ್ಲಿ ರಾಜ್ಯಸಭೆಗೆ ಲೋಕಸಭೆಗಿಂತ ವಿಶೇಷ ಅಧಿಕಾರವಿದೆ ಅಂದರೆ ಹೊಸ ಅಖಿಲ ಭಾರತ ಸೇವೆಗಳಂತ ಇದೆ ಅಲ್ವಾ, ಇದಕ್ಕೆ ಜಾಸ್ತಿ ಪವರ್ ಇರ್ತದೆ. ನೆಕ್ಸ್ಟ್, ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಮಾಡಲಾಯಿತು? ಪಕ್ಷಾಂತರ ನಿಷೇಧ ಕಾಯ್ದೆ 52ನೇ ತಿದ್ದುಪಡಿ. ಯಾವಾಗಂದ್ರೆ 1985 ಅಲ್ಲಿ ಮಾಡ್ತಾರೆ ಇದನ್ನ. ಪಕ್ಷಾಂತರ ನಿಷೇಧ ಕಾಯ್ದೆನ 1985 ಅಲ್ಲಿ ಮಾಡ್ತಾರೆ. ನೆಕ್ಸ್ಟ್ 20ನೇ ಕ್ವಶನ್ ಏನಿದೆ, ಭೂ ವ್ಯವಸ್ಥೆಯ ಗಡಿಗಳನ್ನು ಹವಾಮಾನ, ಶುದ್ಧ ನೀರು, ಜೈವಿಕ ವೈವಿಧ್ಯತೆ ಮತ್ತು ಮಾಲಿನ್ಯದ ವಿವಿಧ ವಿಧಗಳಿಗೆ ಸಂಬಂಧಿಸಿದಂತೆ ವೈಜ್ಞಾನಿಕವಾಗಿ ಅಳೆಯಲಾಗಿದೆ. ಕಾರಣ, ಈ ಸಮಿತಿಯೊಳಗೆ ನಿರ್ವಹಿಸುವ ಸ್ಥಿರವಾದ ಮತ್ತು ಸ್ಥಿತಿಸ್ಥಾಪಕ ಉಳ್ಳ ಗ್ರಹಗಳನ್ನು ನಿರ್ವಹಿಸಲು ಸಲುವಾಗಿ ಅಂದ್ರೆ ಸಹಾಯಕವಾಗಿದೆ ಅಂತ ಹೇಳಿದಾನೆ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಎರಡು, ಸಮರ್ಥನೆ ಮತ್ತು ಕಾರಣ ಎರಡೂ ರೈಟು. ಸಮರ್ಥನೆ ಮತ್ತು ಕಾರಣ ಎರಡೂ ರೈಟು. ಭೂ ವ್ಯವಸ್ಥೆ ಗಡಿಗಳನ್ನು ಹವಾಮಾನ ಅದ್ರ ಬಗ್ಗೆ, ಮತ್ತು ಎಗೆ ಮತ್ತು ಆರ್ ಸರಿಯಾದ ವಿವರಣೆ ಕೂಡ ಆಗಿದೆ ಇದಕ್ಕೆ. ಹಾಗಿರೋದ್ರಿಂದ ಮೊದಲನೇ ಆಪ್ಷನ್ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ 9ನೇ ಅನುಸೂಚಿ, ಮತ್ತೆ ಇಲ್ಲಿ 9ನೇ ಅನುಸೂಚಿ ಬಗ್ಗೆ ಕೇಳ್ತೇನೆ. ಅಲ್ಲಿ ಒಂದು ಅನುಸೂಚಿ ಬಗ್ಗೆ ಇಲ್ಲಿ ಕೂಡ. ಅಲ್ಲಿ ಈಸಿ ಕೇಳಿದ್ರೆ ಇದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಓಕೆ, 9ನೇ ಅನುಸೂಚಿಯಲ್ಲಿ ಈ ಕೆಳಗಿನ ಯಾವ ಕಾಯ್ದೆಯನ್ನು ಸೇರಿಸಲಾಗಿಲ್ಲ? ಉತ್ತರ ಪ್ರದೇಶದ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಕಾಯ್ದೆ 1950 ಸೇರಿಸಿದ್ದಾರೆ. ತಮಿಳುನಾಡಿನ SC/ST ಹಾಗೂ ಹಿಂದುಳಿದ ವರ್ಗಗಳ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಿನ ಕಾಯ್ದೆ 1993 ಇದನ್ನು ಕೂಡ ಸೇರಿಸಿದ್ದಾರೆ. ಅಗತ್ಯ ಸರಕುಗಳ ಕಾಯ್ದೆ 1955 ಇದನ್ನು ಕೂಡ ಸೇರಿಸಿದ್ದಾರೆ. ಪೋಕ್ಸೋ ಆಕ್ಟ್ 2012 ಅಂತ ಇದೆ ಅಲ್ವಾ, ಇದನ್ನ 9ನೇ ಅನುಸೂಚಿಯಲ್ಲಿ ಸೇರಿಸಲಾಗಿಲ್ಲ. ಹಾಗಿರೋದ್ರಿಂದ ರೈಟ್ ಆನ್ಸರ್ 4th ಆಪ್ಷನ್ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್, 5 ಐಸ್ ಅಲಯನ್ಸ್ ಭಾಗಗಳಲ್ಲಿರುವಂತ ದೇಶಗಳು ಯಾವ ಅಂತ ಕೇಳಿದಾನೆ. ರೀಸೆಂಟ್ ಎಕ್ಸಾಮ್ ಅಲ್ಲಿ ಏನ್ ಕೇಳಿದಾನೆ, ನ್ಯಾಟೋ ಪ್ಲಸ್ ಕೇಳಿದಾನೆ. ಇದರಲ್ಲಿ 5 ಐಸ್, ಅವಾಗ ಇದು ಟ್ರೆಂಡ್ ಅಲ್ಲಿ ಇತ್ತು. ಮೊನ್ನೆ ಎಕ್ಸಾಮ್ ಅಲ್ಲಿ ನೆಟ್ ಜೀರೋ ಅಂತ ಇದಲ್ವಾ, ನ್ಯಾಟೋ ಪ್ಲಸ್ ಅವು ಟ್ರೆಂಡ್ ಅಲ್ಲಿ ಇತ್ತು. ಓಕೆನಾ, ಹೊಸದ್ ಕೇಳ್ತಾನೆ ಅಷ್ಟೇ, ಕ್ಲೂ ಅದಕ್ಕೆ. ಯಾವ್ಯಾವ್ದಿದೆ 5 ಐಸ್ ಅಲ್ಲಿ? ಕೆನಡಾ, USA, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ನೆಕ್ಸ್ಟ್ ಯುನೈಟೆಡ್ ಕಿಂಗ್ಡಮ್ ಇದೆ. ಓಕೆನಾ, ಇದರಲ್ಲಿ ಜರ್ಮನಿ ದೇಶ ಬರೋದಿಲ್ಲ. ಇಷ್ಟೇ ಸಿಂಪಲ್. ಕೆನಡಾ, USA, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಯುನೈಟೆಡ್ ಕಿಂಗ್ಡಮ್ ಇವು 5 ಐಸ್ ಅಲಯನ್ಸ್ ಅಲ್ಲಿರುವಂತಹ ಪ್ರಮುಖ 5 ದೇಶಗಳಾಗಿರ್ತವೆ. ನೆಕ್ಸ್ಟ್, G20 ರಾಷ್ಟ್ರಗಳು ಇದು ಶಾಶ್ವತ ಸಚಿವಾಲಯವನ್ನು ಹೊಂದಿಲ್ಲ ಅಂತ ಹೇಳ್ತಾನೆ. PC ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಇದು. ಏನ್ ಮಾಡ್ತಾನೆ, ಆಪ್ಷನ್ ಥ್ರೂ ಹಂಗೆ ಏನಾರು ಕೊಟ್ಟನಂದ್ರೆ G20 ಶಾಶ್ವತ ಇದರ ಸಚಿವಾಲಯ ಇದು ಅಂತ ಯಾವ್ದೋ ಒಂದು ಸಚಿವಾಲಯ ಕೊಟ್ಬಿಡ್ತಾನೆ ಅಂದ್ರೆ ಅದು ಆಪ್ಷನ್ ರಾಂಗ್ ಆಗ್ತದೆ. ಇಲ್ಲೇ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಾನೆ, G20 ರಾಷ್ಟ್ರಗಳು ಯಾವುದೇ ಶಾಶ್ವತ ಸಚಿವಾಲಯವನ್ನು ಹೊಂದಿಲ್ಲ. ಇವರುಗಳ ಅಧ್ಯಕ್ಷೀಯ ಸ್ಥಾನವನ್ನು ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯದ ರಾಷ್ಟ್ರಗಳನ್ನು ಬೆಂಬಲಿಸುತ್ತಾರೆ. ಇದಕ್ಕೆ ತ್ರಿಕೋಟಾ ಎಂದು ಕರೀತಾರೆ, ಟ್ರೋಕಾ ಎಂದು ಕರೀತಾರೆ. ಇದಕ್ಕೆ G20 ಶೃಂಗಸಭೆ 2023ರಲ್ಲಿರುವಂತಹ ತ್ರಿಕೋಟಾ ರಾಷ್ಟ್ರಗಳು ಯಾವುವು? ತ್ರಿಕೋಟಾ ಅಂದ್ರೆ ಈಗ ಒಂದು ಯಾವುದೋ, ಈಗ ಎಕ್ಸಾಂಪಲ್ ಇನ್ನೇನು ಕೇಳಿದ 2023 ನಡೆಯುವಂಥ ದೇಶ ಎಲ್ಲಿ ಸಭೆ ನಡೀತದೆ, ಆಮೇಲೆ 2022ರಲ್ಲಿ ಎಲ್ಲಿ ನಡೀತು, 2023ರಲ್ಲಿ 24ರಲ್ಲಿ 24ರಲ್ಲಿ ಎಲ್ಲಿ ನಡೆಯುತ್ತೆ, ಇವು ಮೂರಕ್ಕೂ ಇದೆ ಅಲ್ವಾ, ಇದನ್ನೇ ತ್ರಿಕೋಟಾ ಅಂತ ಕರೀತಾರೆ. ಅದು ಯಾವ ದೇಶ ಅಂತ ಕೇಳಿದಾನೆ. 2023 ಅಂತ ಕೊಟ್ಟಿರೋದ್ರಿಂದ ಮಿಡ್ಲ್ 2023 ಅಂತಾನೆ ಹಾಕೋಬೇಕು ಫಸ್ಟ್. ಇದು ಭಾರತ. ಇದು 2023ರಲ್ಲಿ G20 ನಡೆದಿದ್ದು ಭಾರತ. 2022ರಲ್ಲಿ ಇಂಡೋನೇಷ್ಯಾ. ಓಕೆನಾ, 2024ರಲ್ಲಿ ಬ್ರೆಜಿಲ್. ಹಾಗೆ 2025ರಲ್ಲಿ ಎಲ್ಲಿ ಹೇಳಿ, 2026, 2025 ದಕ್ಷಿಣ ಆಫ್ರಿಕಾ. ಓಕೆನಾ, 2026 USA. ಇವು ಕೂಡ ನೆಕ್ಸ್ಟ್ ಇವೆರಡು ಫಿಕ್ಸ್ ಇಂಪಾರ್ಟೆಂಟ್ ನೋಡ್ರಿ. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಯಾವ್ದಾದ್ರೆ ಇಂಡೋನೇಷ್ಯಾ, ಬ್ರೆಜಿಲ್, ಭಾರತದಲ್ಲಿದೆ, ಇಲ್ಲಿದೆ ನೋಡಿ, ಸೆಕೆಂಡ್ ಆಪ್ಷನ್ ರೈಟ್. 2023ರ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ಸರ್ಕಾರದ ವಿಶ್ವಕರ್ಮ ಯೋಜನೆ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂತ ಕೇಳಿದಾನೆ. ವಿಶ್ವಕರ್ಮ ಯೋಜನೆ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತದೆ ಅಂದ್ರೆ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮ ಅಂತ ಇದೆಯಲ್ವಾ, ಈ ಸಚಿವಾಲಯದ ಅಡಿ ಬರುತ್ತೆ. ಒಂದೇ ಆಪ್ಷನ್ ರೈಟ್. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಅಡಿಯಲ್ಲಿ ವಿಶ್ವಕರ್ಮ ಯೋಜನೆಯನ್ನು
ರಚಿಸಲಾಗಿದೆ. ನೆಕ್ಸ್ಟ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ನಿವೃತ್ತ ವಯಸ್ಸು ಎಷ್ಟು? ಅಧ್ಯಕ್ಷರ ಅವಧಿ ಅಥವಾ ನಿವೃತ್ತ ವಯಸ್ಸು, ಇವೆರಡರಲ್ಲಿ ಯಾವ್ದು ಮೊದಲಾಗಿರುತ್ತೋ ಅದನ್ನೇ ಫಸ್ಟ್ ಮಾಡ್ತಾರೆ, ರೈಟ್. ಇದರಲ್ಲಿ ಇವ್ರದ್ದು ನಿವೃತ್ತ ವಯಸ್ಸು ಯಾವುದಂದ್ರೆ 5 ಅಥವಾ 70. 5 ವರ್ಷ ಆಗಬೇಕು, ಅಥವಾ ಅವ್ರದ್ದು 5 ವರ್ಷ ಆಗೋದಕ್ಕಿಂತ ಬಿಫೋರ್ 70 ವರ್ಷ ಆದ್ರೂ ಕೂಡ ಅವರನ್ನ ರಿಟೈರ್ಡ್ ಮಾಡ್ತಾರೆ. ಓಕೆ. ಭಾರತ ಸಂವಿಧಾನದ ಸಭೆಯಲ್ಲಿ ಮಹಿಳೆಯರ ಸಂಖ್ಯೆ 15. ಇದು ಈಸಿ ಕ್ವಶನ್. ಮಹಿಳೆಯರ ಸಂಖ್ಯೆ ಎಷ್ಟಿರುತ್ತೆ? 15 ಇರುತ್ತೆ. ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಮಹಿಳೆಯರ ಸಂಖ್ಯೆ 15. ನೆಕ್ಸ್ಟ್, ಪುರಾತನ ಮಾದರಿಗಳ ವಯಸ್ಸುಗಳನ್ನು ಈ ಕೆಳಗಿನ ಯಾವ ವಿಧಾನದಿಂದ ಕಂಡುಹಿಡಿಯಲಾಗ್ತದೆ? ಕಾರ್ಬನ್ ಡೇಟಿಂಗ್. ಇದರಿಂದ ರೆಗ್ಯುಲರ್ ಕ್ವಶನ್ ಇದು. ಕಾರ್ಬನ್ ಡೇಟಿಂಗ್ ಇಂದ ಕಂಡುಹಿಡಿಯಲಾಗ್ತದೆ. ಇದಕ್ಕೆ C14 ಅಂತ ಕೂಡ ಕರೀತಾರೆ. C14 ಇಂದ ವಯಸ್ಸುಗಳ ಪತ್ತೆ ಹಚ್ತಾರೆ. ನೆಕ್ಸ್ಟ್, ಭೂಮಿಯ ಮೇಲ್ಮೈ ವೀಕ್ಷಕನು ಯಾವಾಗಲೂ ಚಂದ್ರನ ಅದೇ ಬಿಂಬವನ್ನು ಕಾಣುತ್ತಾನೆ. ಹೀಗೆ ಕಾಣಲು ಕಾರಣವೇನು? ಈಗ ಒಬ್ಬನು ಇಲ್ಲಿ XYZ ಅಂತ ನಿಂತಾನೆ, ಇಲ್ಲೊಬ್ಬನು ABCD ಅಂತ ನಿಂತಾನೆ. ಇವನು ಇಲ್ಲಿದ್ದಾನೆ, ಇವನು ಇಲ್ಲಿದ್ದಾನೆ. ಇವನು ಯಾವಾಗಲೂ ಈ ಕಡೆ ನೋಡ್ತಿದ್ದಾನೆ, ಇವನು ಯಾವಾಗಲೂ ಈ ಕಡೆ ನೋಡ್ತಿದ್ದಾನೆ. ಅಂದ್ರೆ ಇವ್ರು ಯಾವಾಗಲೂ ಹಿಂಗೆ ಮೂವ್ಮೆಂಟ್ ಆಗ್ತಿರ್ತಾರೆ. ಇವನು ಅಟ್ ಎ ಟೈಮ್ ಅದೇ ಮೂವ್ಮೆಂಟ್ ಆಗ್ತಿದ್ದಾನೆ. ಇವನು 5 ಕಿಲೋಮೀಟರ್ ಸ್ಪೀಡು, ಇವನು 5 ಕಿಲೋಮೀಟರ್ ಸ್ಪೀಡ್ ಹಿಂಗೆ ಮೂವ್ಮೆಂಟ್ ಆದಂದ್ರೆ ಇವ್ರ ಜೊತೆಗೇನೆ ಇರ್ತಾರೆ. ಓಕೆನಾ? ಇಲ್ಲಿ ಇವ್ರ ಜೊತೆಗೇನೆ ಇರ್ತಾರೆ. ಇದನ್ನೇ ಕೇಳ್ತಿರೋದು ಅವನು. ಓಕೆನಾ? ಹಂಗಿದ್ದಾಗ ಭೂಮಿಯ ಮೇಲ್ಮೈಯಿಂದ ವೀಕ್ಷಕನು ಯಾವಾಗಲೂ ಚಂದ್ರನನ್ನು ಅದೇ ಬಿಂಬವನ್ನು ಕಾಣುತ್ತಾನೆ. ಕಾರಣ ಏನಂದ್ರೆ ಚಂದ್ರನ ಭ್ರಮಣೆಯ ಕಾಲಾವಧಿಯು ಮತ್ತು ಚಂದ್ರನು ಭೂಮಿಯ ಸುತ್ತ ಪರಿಭ್ರಮಣಾ ಅವಧಿಯ ಕಾಲಾವಧಿಯು ಸುಮಾರು ಸೇಮ್ ಆಗಿದೆ, ಒಂದೇ ಆಗಿರೋದ್ರಿಂದ ಅದೇ ಬಿಂಬವನ್ನು ನಾವು ಕಾಣ್ತೀವಿ ಅಂತ ಅಷ್ಟೇ ಆನ್ಸರ್ ಅದಕ್ಕೆ. ಓಕೆನಾ? ನೆಕ್ಸ್ಟ್, ಭಾರತ ಸರ್ಕಾರದಿಂದ ಅತ್ಯುನ್ನತ ಮತ್ತು ಪ್ರತಿಷ್ಠಿತ ವಿಜ್ಞಾನಕ್ಕೆ ಅತ್ಯುತ್ತಮ ಕೊಡುಗೆ ಕೊಟ್ಟುವಂತಹ ರಾಷ್ಟ್ರೀಯ ಪ್ರಶಸ್ತಿ ಯಾವುದು ಅಂತ ಕೇಳಿದಾನೆ. ವಿಜ್ಞಾನ ಅಂತ ಬಂದ ಕೂಡಲೇ ನಿಮಗೆ ಗೊತ್ತಾಗಬೇಕು, ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ ವಿಜ್ಞಾನಕ್ಕೆ. BC ರಾಯ್ ಪ್ರಶಸ್ತಿ ಇದೆ ಅಲ್ವಾ, ಇದು ಗಣಿತಕ್ಕೆ. ಇದು ಗಣಿತಕ್ಕೆ. BC ರಾಯ್ ಪ್ರಶಸ್ತಿ ಗಣಿತಕ್ಕೆ. ಓಕೆ. ಭಾರತದಲ್ಲಿ ಅತ್ಯಧಿಕ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಪರಮಾಣು ಸ್ಥಾವರ ಇರುವ ಸ್ಥಳ ಯಾವುದು? ವಿದ್ಯುತ್ ಸಾಮರ್ಥ್ಯ ಹೊಂದಿರುವ ಎಂಟೈರ್ ಭಾರತ ಕೇಳಿರೋದ್ರಿಂದ ಕೊಡಕುಳಂ, ಇದು ತಮಿಳುನಾಡಲ್ಲಿದೆ. ಓಕೆನಾ? ತಾರಾಪುರ ಮಹಾರಾಷ್ಟ್ರ, ಕೈಗಾ ಇದು ಕರ್ನಾಟಕ. ಓಕೆನಾ? ನೆಕ್ಸ್ಟ್, ಭಾರತಕ್ಕೆ 3ನೇ ಅತಿ ದೊಡ್ಡ ಕಲ್ಲಿದ್ದಲು ಪೂರೈಕೆದಾರನಾಗಿ ಹೊಮ್ಮಿದ ರಾಷ್ಟ್ರ ಯಾವುದು? ಭಾರತಕ್ಕೆ ಅತಿ ದೊಡ್ಡ ಪೂರೈಕೆದಾರನಾಗಿ ಹೊಮ್ಮಿದ ರಾಷ್ಟ್ರ ಅವಾಗ ನೋಡಿದ್ರೆ ರಷ್ಯಾ ಇರುತ್ತೆ. ನೆಕ್ಸ್ಟ್, ಒಂದು ವಸ್ತುವಿನ ಉಷ್ಣತೆ 200 ಫ್ಯಾರನ್ಹೀಟ್ ಮಾಪನದಲ್ಲಿ ಅದರ ಉಷ್ಣತೆಯನ್ನು ಎಷ್ಟಾಗ್ತದೆ ಅಂತ ಕೇಳಿದ್ರೆ -328 ಫ್ಯಾರನ್ಹೀಟ್ ಆಗಿರುತ್ತೆ. ಓಕೆನಾ? ಇದ್ರ ಸ್ವಲ್ಪ ಸೈನ್ಸಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅದನ್ನ. ನೆಕ್ಸ್ಟ್, ಭೂ ಸುಧಾರಣೆಗಳು ಸಾಧಾರಣವಾಗಿ ನಿರೀಕ್ಷಿಸುವುದು ಏನನ್ನು? ಕೃಷಿ ಸಂಬಂಧಿತ ಫಲದಾಯಕತೆಗಳನ್ನು ಉತ್ತಮಪಡಿಸುವಿಕೆ, ಸಾಮಾಜಿಕ ಸಮಾನತೆಯ ಕಡೆ ಚಲಿಸುವುದು ಅಂತ 2 ಆಪ್ಷನ್ ಕೊಡ್ತಾನೆ. 2 ಕೂಡ ರೈಟ್. ಇದಕ್ಕೆ ಕೃಷಿ ಸಂಬಂಧಿತ ಫಲದಾಯಕಗಳನ್ನು ಉತ್ತಮಪಡಿಸಬೇಕು, ಸಾಮಾಜಿಕ ಸಮಾನತೆ ಕಡೆಗೆ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಭೂ ಸುಧಾರಣೆಯನ್ನು ಮಾಡಿದ್ರು ಅಂತ ಹೇಳ್ತಿದ್ದಾನೆ. 2 ಆಪ್ಷನ್ ಕೂಡ ರೈಟ್ ಆಗಿರೋದ್ರಿಂದ 3rd ಆಪ್ಷನ್ ರೈಟ್ ಇದಕ್ಕೆ. ಓಕೆ. ಬಾರಿ ಮುಡಿತಲ್ಲಿ ರೌಂಡ್ ಆಗಲಿಲ್ಲ, ಚೌಕಾಯ್ತು. ಈ ಕೆಳಗಿನ ಯಾವುದು ಪಂಚಾಯತ್ಗೆ ಸಂಬಂಧ ಪಡೋದಿಲ್ಲ ಅಂತ ಕೇಳಿದಾನೆ. ಓಕೆನಾ? ರಾಜ್ಯ ಚುನಾವಣಾ ಆಯೋಗ ಪಂಚಾಯತ್ ಚುನಾವಣೆ ನಡೆಸುತ್ತೆ ಅಂತ ಹೇಳ್ತಿದ್ದಾರೆ. ರೈಟ್. ಸಂವಿಧಾನದ 74 ಮುನ್ಸಿಪಾಲಿಟಿ, 73 ಪಂಚಾಯತ್ಗೆ ರಿಲೇಟೆಡ್. 73ನೇ ತಿದ್ದುಪಡಿ ಪಂಚಾಯತ್. ಎಲ್ಲ ಪಂಚಾಯತ್ಗಳಿಗೂ ನಿಗದಿತ 5 ವರ್ಷ ಅವಧಿ ಇರ್ತದೆ. ರೈಟು. ಪಂಚಾಯತ್ಗಳ ವಿಸರ್ಜನೆ ಆದ 6 ತಿಂಗಳೊಳಗಾಗಿ ಚುನಾವಣೆ ನಡೆಸಬೇಕು. ಇದು ಕೂಡ ರೈಟು. ಇಲ್ಲಿ 50% ಮಹಿಳೆಯರ ರಿಸರ್ವೇಷನ್ ಇರ್ತದೆ. ಅದು ಉಂಟು, ಹಂಗೆ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಕೆಳಗಿನ ಯಾವ ಮುಖ್ಯಮಂತ್ರಿಯ ಕರ್ನಾಟಕದ ಭೂ ಸುಧಾರಣೆಯನ್ನು ಜಾರಿಗೆ ತಂದರು ಅಂದ್ರೆ D. ದೇವರಾಜ ಅರಸು. ನೆಕ್ಸ್ಟ್, ಜಿಲ್ಲಾ ಪಂಚಾಯತಿಯನ್ನು ಯಾರು ವಿಸರ್ಜಿಸುತ್ತಾರೆ? ರಾಜ್ಯ ಸರ್ಕಾರದವರು ವಿಸರ್ಜಿಸ್ತಾರೆ. ನೆಕ್ಸ್ಟ್, ಕೆಳಗಿನ ಯಾವ ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಎಲ್ಲಿರ್ತೈತಿ ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಮಾಹಿತಿ ಎಲ್ಲಿ ಸಿಗುತ್ತೆ ಅಂದ್ರೆ ಮೂಲಭೂತ ಹಕ್ಕುನೋ, ಮೂಲಭೂತ ಕರ್ತವ್ಯನೋ, ರಾಜನೀತಿ ನಿರ್ದೇಶಕ ತತ್ವನೋ ಅಂತ ಕೇಳಿದರೆ ರಾಜನೀತಿ ನಿರ್ದೇಶಕ ತತ್ವಗಳು ಅಂತ ಇರ್ತವಲ್ಲ, ಇದರಲ್ಲಿ ಮೂಲಭೂತ ಹಕ್ಕುಗಳ ಭೂ ಸುಧಾರಣೆ ಬಗ್ಗೆ ಸಂಬಂಧಿಸಿರ್ತದೆ. ಓಕೆ. ನೆಕ್ಸ್ಟ್, ವಿಜಯಪುರ ಆಲಮಟ್ಟಿ ಡ್ಯಾಮ್ ಅನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ಕೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತ ಕರೀತಾರೆ. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತ ಕೂಡ ವಿಜಯಪುರ ಡ್ಯಾಮ್ ಅನ್ನ ಕರೀತಾರೆ. ಓಕೆನಾ? ನೆಕ್ಸ್ಟ್, ಸರಕು ಸೇವೆಗಳ ಸಾಮಾನ್ಯ ಬೆಲೆಗಳ ಸತತ ಇಳಿಕೆಯನ್ನು ಏನು ಕರೀತಾರೆ ಅಂದ್ರೆ ಯಾವುದೇ ಬೆಲೆಗಳು ಯಾವಾಗಲೂ ಇಳಿಕೆ ಆಗ್ತಿದ್ರೆ ಅದನ್ನ ಏನಂತ ಕರೀತಾರೆ? ಅದನ್ನ ಡಿಫ್ಲೇಷನ್ ಅಂತ ಕರೀತಾರೆ. ಅದೇ ಜಾಸ್ತಿ ಆಗ್ತಿದ್ರೆ ಇನ್ಫ್ಲೇಷನ್ ಅಂತ ಕರೀತಾರೆ. ಅದನ್ನೇ ಕೇಳಿರೋದು, ಸಿಂಪಲ್ ಕೇಳಿದಾನೆ. ಓಕೆನಾ? ಸರಕು ಸೇವೆಗಳ ಸಾಮಾನ್ಯ ಬೆಲೆಗಳು ಸತತವಾಗಿ ಇಳಿಕೆಯನ್ನು ಕಂಡರೆ ಏನೆಂದು ಕರೀತಾರೆ ಅಂತ ಕೇಳಿದ್ರೆ ಅದಕ್ಕೆ
ಸಾಮಾನ್ಯವಾಗಿ ಅದನ್ನ ಏನಂತ ಕರೀತಾರೆ ಅಂದ್ರೆ ಅನಪ್ರಸರಣ, ಡಿಫ್ಲೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಹಣದುಬ್ಬರ ಪರಿಭಾವನೆಯನ್ನು ಕೊಟ್ಟವರು ಯಾರು? ಹಣದುಬ್ಬರ ಪರಿಭಾವನೆಯನ್ನು ಕೊಟ್ಟವರು ಯಾರಂದ್ರೆ JM ಕೇನ್ಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರು JM ಕೇನ್ಸ್ ಅವರೇ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ ಘರ್ಷಣಾತ್ಮಕ ನಿರುದ್ಯೋಗ ಅಂದ್ರೆ ಈಗ ಎಕ್ಸಾಂಪಲ್ ಆಗಿ ಎ ಅನ್ನೋ ಒಂದು ಕಂಪ್ನಿ ಇದೆ, ಅಲ್ಲಿ ಯಾವುದೋ ರೀಸನ್ ಇಂದ ನಿಮ್ಮನ್ನ ಬಿಡಿಸ್ತಿದ್ದಾರೆ ಅಥವಾ ನಿಮ್ಗೆ ಅಲ್ಲಿ ಸಾಕಾಗಿ ಬಿಡ್ತಿದ್ದಾರೆ. ಇಲ್ಲಿ ಬಿ ಅನ್ನೋ ಕಂಪ್ನಿ ಇದೆ, ಇಲ್ಲಿ ಬಿ ಅನ್ನೋ ಕಂಪ್ನಿಗೆ ಹೋಗಿ ನೀವು ಜಾಯ್ನ್ ಆಗಬೇಕು. ಇಲ್ಲಿ ಎ ಅನ್ನೋದು ಏನಂತಾನೆ, ನೀವು ಬಿಡೋದಾದ್ರೆ ಏಪ್ರಿಲ್ 31 ನೀನು ಬಿಡ್ಬೇಕಪ್ಪ ಅಂತ ಹೇಳ್ತಾನೆ. ಹಾಗಾದ್ರೆ ಇವನು ಬಿ ಅನ್ನೋನು ಏನಂತಾರೆ, ನೀವು ಜಾಯ್ನ್ ಆಗೋದಾದ್ರೆ ಮಾರ್ಚ್ ಏಪ್ರಿಲು ಮೇ 15 ನೀನು ಜಾಯ್ನ್ ಆಗ್ಬೇಕು ನೋಡಪ್ಪ ಅಂತ ಹೇಳ್ತಾನೆ. ಅಥವಾ ಈ ರೀತಿ ಆಗ್ಬೋದು, ಅಥವಾ ಇಲ್ಲಂದ್ರೆ ಇವನು ಬಿಡೋದಾದ್ರೆ ಬಿಟ್ಬಿಡು ಅಂತ ಹೇಳ್ತಾನೆ. ಬಟ್ ಇವನು ಕನ್ಫರ್ಮ್ ಹೇಳಿರೋದಿಲ್ಲ ಅಥವಾ ಲೇಟ್ ಆಗಿ ಹೇಳಿರ್ತಾನೆ. ಹಂಗಿದ್ದಾಗ ಇವನು ಬಿಟ್ಟಿರ್ತಾನೆ, ಬಟ್ ಇಲ್ಲಿ ಹೋಗಿ ಜಾಯ್ನ್ ಆಗ್ಬೇಕಲ್ವಾ. ಜಾಯ್ನ್ ಆಗೋದನ್ನು 1 ತಿಂಗಳು 1 ಮಂತ್ ಲೇಟ್ ಆಯ್ತು ಅಂತ ತಿಳ್ಕೊಡ್ರಿ. ಈ 1 ಮಂತ್ ಗ್ಯಾಪ್ ಏನಾಗ್ತಲ್ವಾ, ಇದನ್ನೇ ಘರ್ಷಣಾತ್ಮಕ ನಿರುದ್ಯೋಗ ಅನ್ನೋದು. ಅಂದ್ರೆ ಒಂದು ಕಂಪನಿಯನ್ನು ಬಿಟ್ಟಾಗ, ಅಂದ್ರೆ ಒಬ್ಬ ಆ ಕೆಲಸವನ್ನು ಬಿಟ್ಟಾಗ ಇನ್ನೊಂದು ಕೆಲಸಕ್ಕೆ ಹೋಗಿ ಸೇರುವಾಗ ಅದ್ರ ಮಧ್ಯೆ ಇರುವಂತಹ ಪ್ಲೇಸ್, ಅಂದ್ರೆ ಆ ಮಧ್ಯೆ ಇರುವಂತಹ ಟೈಮ್ ಏನಿರುತ್ತಲ್ವ, ಆ ಡಿಫ್ರೆನ್ಷಿಯೇಟ್ ಟೈಮ್ ಇರುತ್ತಲ್ವ, ಅಲ್ಲಿ ಅನುಭವಿಸುವಂತಹ ನಿರುದ್ಯೋಗವನ್ನು ಘರ್ಷಣಾತ್ಮಕ ನಿರುದ್ಯೋಗ ಅಂತ ಕರೀತಾರೆ. ಇದು ಎಲ್ಲಿ ರೈಟ್ ಆನ್ಸರ್? ಇದಕ್ಕೆ ಕಾರ್ಮಿಕರು ಕೆಲಸಗಳ ಮಧ್ಯೆ ಅಲ್ಪಾವಧಿ ಚಲನೆಯಿಂದ ಆಗುವಂತಹ ನಿರುದ್ಯೋಗವನ್ನು ಘರ್ಷಣಾತ್ಮಕ ನಿರುದ್ಯೋಗ ಅಂತ ಕರೀತಾರೆ. ರೈಟ್. ನೆಕ್ಸ್ಟ್ 42 ಸಂದಾಯ ಬಾಕಿ ಸಮತೋಲನವನ್ನು ಸರಿಪಡಿಸಲು ಈ ಕೆಳಗಿನ ಯಾವ ಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ? ಸಂದಾಯ ಬಾಕಿ ಸಮತೋಲನವನ್ನು ಅಳವಡಿಸಿಕೊಳ್ಳಲು ಯಾವುದಂದ್ರೆ ಹಣದ ಅಪಮೌಲ್ಯ ಅಂತ ಬರುತ್ತಲ್ವ, ಇದು ರೈಟ್ ಆನ್ಸರ್, ಹಣದ ಅಪಮೌಲ್ಯ. ನೆಕ್ಸ್ಟ್, ಒಂದು ವೇಳೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ನಗದು ಮೀಸಲು ಅನುಪಾತವನ್ನು ಕಡಿಮೆ ಮಾಡಿದರೆ, ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋವನ್ನ ಕಡಿಮೆ ಮಾಡಿದರೆ ಪತ್ತು ನಿರ್ಮಾಣ ಅಂದ್ರೆ ಸಾಲ ನೀಡುವುದು ಏನಾಗ್ತತಿ ಅಂತ ಕೇಳಿದಾನೆ. ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ ಅಂತ ಕೇಳ್ತಾನೆ. ಇವೆರಡು ರೈಟ್ ರಾಂಗ್ ಆಪ್ಷನ್ ಆರಾಮ್ ತೆಗೆದ್ಬಿಡ್ಬೋದು ನೀವು. ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ. ಎಕ್ಸಾಂಪಲ್ ಇವಾಗ ಹೆಂಗ್ ಕೊಡ್ಲ ಎಕ್ಸಾಂಪಲ್, ಈಗ ನಿಮ್ಗೆ ಸ್ಯಾಲ್ರಿ 1000 ರೂಪಾಯಿ ಬರ್ತದೆ, ಓಕೆನಾ? 1000 ರೂಪಾಯಿ ಬರ್ತದೆ. ಅದರಲ್ಲಿ ಕ್ಯಾಶ್ ರಿಸರ್ವ್ ಆಗಿ ನೀನು 1000 ರೂಪಾಯಿ ಬರ್ತಿದ್ದಲ್ವ, ನೀನು ಆರಾಮ್ ರಿಸರ್ವ್ ಆಗಿ ನೀನು 100 ರೂಪಾಯಿ ಯಾವಾಗಲೂ ಸೇವ್ ಮಾಡಬೇಕು, ಯಾವಾಗಲೂ 100 ರೂಪಾಯಿ ಇಟ್ಬಿಡ್ಬೇಕು ನೀನು ಅಂತ ಅಂದ್ರೆ ನಿನಗೇನು ಅನ್ಸೋದಿಲ್ಲ. 1000 ರೂಪಾಯಿ ಬರ್ತದೆ, 100 ರೂಪಾಯಿ ಇಟ್ಬಿಡೋಣ, ಇನ್ನು 900 ಉಳಿಯುತ್ತೆ, ಅದರಲ್ಲಿ ಏನಾರ ಆರಾಮ್ ಖರ್ಚು ಮಾಡೋಣ ಅಂತ ಅನ್ಕೊಳ್ತೀವಿ. ಅದೇ ಏನಾಗುತ್ತಂದ್ರೆ ನೆಕ್ಸ್ಟ್ ಇಯರ್ ಏನು 1 ಮಂತ್ ಏನು ಮಾಡಿಬಿಡ್ತಾರೆ ಅಂದ್ರೆ ನೆಕ್ಸ್ಟ್ ಇಯರ್ ನಿನಗೆ ಸಂಬಳ 1000 ರೂಪಾಯಿನೇ ಬರುತ್ತೆ, ಓಕೆನಾ? ಇಲ್ಲಿ ಏನು ಮಾಡ್ತಾರೆ ಅಂದರೆ 200 ರೂಪಾಯಿ ನೀವು ರಿಸರ್ವ್ ಆಗಿ ಇಡಬೇಕು ಅಂತ ಹೇಳ್ತಾರೆ ಮನೇಲಿ. ನೀನು 200 ರೂಪಾಯಿ ರಿಸರ್ವ್ ಆಗಿ ಇಡಬೇಕು ಅಂತ ಅನ್ಕೊಳ್ತೀಯ. ಅಂದರೆ ಇಲ್ಲಿ 900 ರೂಪಾಯಿ ಖರ್ಚು ಮಾಡ್ತಿದ್ದೆ, ಬಟ್ ಇಲ್ಲಿ ನೀನು ಜಸ್ಟ್ 800 ರೂಪಾಯಿ ಖರ್ಚು ಮಾಡ್ಬೇಕಾಗ್ತದೆ. ಹೀಗಿದ್ದಾಗ ಏನಾಗ್ತದೆ ಅಂದರೆ ಇದು CRR ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಅನ್ಕೊಳ್ಳಿ. ಇದು ಕೂಡ ಕ್ಯಾಶ್ ರಿಸರ್ವ್ ರೇಷಿಯೋ ಇದು, ಓಕೆನಾ? ಇಲ್ಲಿ ಏನು ಡಿಫ್ರೆನ್ಸ್ ಆಗ್ತದೆ ಅಂದರೆ ನಿನ್ನ ಸ್ಯಾಲ್ರಿ 1000 ಇರೋದು 1000 ಇದೆ, ಬಟ್ ನೀನು ರಿಸರ್ವ್ ಅಂದರೆ ಸ್ಟೋರ್ ಮಾಡ್ತಿರೋದು ಅಮೌಂಟು ಹೆಚ್ಚಾಗ್ತದೆ. ಹೆಚ್ಚಾಗಿದಾಗ ನೀನು ಖರ್ಚು ಮಾಡುವ ಅಂದರೆ ಪತ್ತು ನಿರ್ಮಾಣ ಅಂದರೆ ನೀನು ಖರ್ಚು ಮಾಡುವ ಅಮೌಂಟು ಕಡಿಮೆ ಆಗ್ತಿದೆ, ಓಕೆನಾ? ಇಲ್ಲಿ ಏನು ಕೇಳ್ತೇನೆ, ನಗದು ಅನುಪಾತವನ್ನು ಕಡಿಮೆ ಮಾಡಿದರೆ ಇಲ್ಲಿ ನಾನು ಹೆಚ್ಚು ಮಾಡಿದಾಗ ಇಲ್ಲಿ ನಿಂದು ಕಡಿಮೆ ಆಗ್ತಿದೆ. ಅದೇ ನಾನು ಕಡಿಮೆ ಮಾಡ್ತೀನಿ ಇವಾಗ. ಏನಪ್ಪ ಅಂದರೆ ಇಲ್ಲಿ 100 ರೂಪಾಯಿ ಇಟ್ಟಿಯಾ, ಈ 1000 ರೂಪಾಯಿ ಇದ್ದಾಗ ಇಲ್ಲಿ 100 ರೂಪಾಯಿ ಇಟ್ಟಿಯಾ ನೀನು. ಒಂದು ನಿಮಿಷ ರೀ. ಇಲ್ಲಿ ನೀನು ಇವಾಗ 100 ರೂಪಾಯಿ ಇಟ್ಟಿ ಅಲ್ವಾ, ನಾನು ಈಗ ಏನು ಮಾಡ್ತೀನಿ ಅಂದರೆ ಇಲ್ಲಿ 50 ರೂಪಾಯಿ ಅಷ್ಟೇ ಇಡು ಅಂತ ಹೇಳ್ತೀನಿ. ಹಂಗಿದ್ದಾಗ ನಿನಗೆ ಇಲ್ಲಿಗೆ 950 ಆಗುತ್ತೆ. ಅಂದರೆ ಇಲ್ಲಿಗಿಂತ ಕಂಪೇರ್ ಮಾಡಿದಾಗ ಇಲ್ಲಿ ಜಾಸ್ತಿ ನೀನು ಖರ್ಚು ಮಾಡ್ತೀಯ, ಓಕೆನಾ? ಅದನ್ನೇ ಕೇಳ್ತಿರೋದು ಅವನು. ಇಲ್ಲಿ ನಗದು ಮೀಸಲು ಅನುಪಾತವನ್ನು ಕಡಿಮೆ ಮಾಡಿದರೆ, ಇಲ್ಲಿ 100 ರೂಪಾಯಿ ಇದ್ದು 50 ರೂಪಾಯಿ ಕಡಿಮೆ ಮಾಡಿದರೆ, ರಿಸರ್ವ್ ಮಾಡೋ ಅಮೌಂಟನ್ನು ನೀನು ಕಡಿಮೆ ಮಾಡಿದರೆ ಏನಾಗ್ತದೆ ಅಂತ ಕೇಳಿದ್ರೆ ಇದು ಪತ್ತು ನಿರ್ಮಾಣ, ಅಂದರೆ ಪತ್ತು ನಿರ್ಮಾಣ ಹೆಚ್ಚಾಗ್ತದೆ. ಬ್ಯಾಂಕಲ್ಲಿ ಏನಂದರೆ ಕ್ಯಾಶ್ ರಿಸರ್ವ್ ಆಗಿ ನಾವು ಇಷ್ಟು ಅಮೌಂಟನ್ನು, ಇಷ್ಟು ಪರ್ಸೆಂಟನ್ನು ನಾವು ಕಂಪಲ್ಸರಿಯಾಗಿ RBIಯಲ್ಲಿ ಇಡಬೇಕಾಗ್ತದೆ. ಅದನ್ನ ಕ್ಯಾಶ್ ರಿಸರ್ವ್ ರೇಷಿಯೋನು ಎಷ್ಟು ಪರ್ಸೆಂಟ್ ಅಂತಂದು RBIನೇ ಡಿಸೈಡ್ ಮಾಡಿರ್ತದೆ. ಹಾಗೆ ಡಿಸೈಡ್ ಮಾಡಿದಾಗ ಇಷ್ಟು ಅಮೌಂಟ್ ನಿನ್ನ ಹತ್ರ 100 ರೂಪಾಯಿ ಇದ್ದರೆ ನನ್ನ ಹತ್ರ ನೀನು ಸುಮ್ಮನೆ 10% 100 ರೂಪಾಯಿ ಇಡಬೇಕಪ್ಪ ಅಂತ ಹೇಳ್ತದೆ. ಹಾಗಿದ್ದಾಗ 100 ರೂಪಾಯಿ ಕೊಡ್ತಾರೆ, ಇನ್ನು 900 ರೂಪಾಯಿನ ಪತ್ತು ನಿರ್ಮಾಣ ಅಂದರೆ ಸಾಲ ಉಳಿದಿದ್ದೆಲ್ಲ ಸಾಲ ಕೊಡ್ತಾರೆ. ಅದರಿಂದ ಎಷ್ಟು ಬಡ್ಡಿ ಬರುತ್ತೆ ಅದರಿಂದ ಚೆನ್ನಾಗಿರ್ತಾರೆ. ಇದು ಬ್ಯಾಂಕಿಂಗ್ ಪ್ರೋಸೆಸ್. ಅದೇ ಅವರು ಕ್ಯಾಶ್ ರಿಸರ್ವೇಷನ್ ನೆಕ್ಸ್ಟ್ ಮಂತ್ ಏನು ಮಾಡ್ತಾರೆ ಅಂದರೆ, ಇಲ್ಲ ಹಣದ ಚಲಾವಣೆ ಬಹಳ ಕಡಿಮೆ ಆಗಿದೆ, ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಸರಿ 10% ಬೇಡ 5% ಅಷ್ಟೇ ಕೊಡು ಅಂತ ಹೇಳ್ತಾನೆ. ಹಾಗಿದ್ದಾಗ ಏನು ಮಾಡ್ತಾನೆ, 100 ರೂಪಾಯಿ ರೆಗ್ಯುಲರ್ ಆಗಿ 100 ರೂಪಾಯಿನ ರಿಸರ್ವ್ ಮಾಡಿ ಇಡೋದನ್ನ ಇಲ್ಲಿ 100 ರೂಪಾಯಿ ಇಡೋದನ್ನ
ನೆಕ್ಸ್ಟ್ ಮಂತ್ ಏನು ಮಾಡ್ತಾನೆ, ಜಸ್ಟ್ 50 ರೂಪಾಯಿ ಇಡ್ತಾನೆ. 50 ರೂಪಾಯಿ ಸೇವ್ ಮಾಡಿ ಕೂಡಲೇ ಬ್ಯಾಂಕ್ ಹತ್ರ ಏನು ಉಳಿಯುತ್ತೆ, ಬ್ಯಾಂಕ್ ಹತ್ರ 900 ಉಳಿಯೋದು 950 ಉಳಿಯುತ್ತೆ. ಅಂದರೆ 50 ರೂಪಾಯಿ ಎಕ್ಸ್ಟ್ರಾ ಉಳಿಯುತ್ತೆ. ಆ ಎಕ್ಸ್ಟ್ರಾ ಅಮೌಂಟನ್ನು ಕೂಡ ಸಾಲವಾಗಿ ಕೊಟ್ಟು ಅದರಿಂದ ಪತ್ತು ನಿರ್ಮಾಣ, ಅಂದರೆ ಪತ್ತು ನಿರ್ಮಾಣ ಆವಾಗ 50 ರೂಪಾಯಿ ಜಾಸ್ತಿ ಐತಂದು ಇನ್ನೊಬ್ರಿಗೂ ಕೂಡ ಹೆಚ್ಚಿಗೆ ಸಾಲ ಕೊಟ್ಟು ಆಮೇಲೆ ಆರಾಮಿರ್ತಾರೆ ಅವರು. ಓಕೆನಾ, ಇಷ್ಟೇ. ಒಂದು ವೇಳೆ ರಿಸರ್ವ್ ಬ್ಯಾಂಕು ತನ್ನ ನಗದು ಮೀಸಲು ಅನುಪಾತವನ್ನು ಕಡಿಮೆ ಮಾಡಿದರೆ ಪತ್ತು ನಿರ್ಮಾಣವು ಹೆಚ್ಚಾಗುತ್ತದೆ. ಇನ್ನೊಮ್ಮೆ RBI ತನ್ನ ನಗದು ಮೀಸಲು ಅನುಪಾತವನ್ನು ಹೆಚ್ಚಿಗೆ ಮಾಡಿದರೆ ಪತ್ತು ನಿರ್ಮಾಣ ಕಡಿಮೆ ಆಗುತ್ತದೆ. ಇಷ್ಟೇ ಕ್ವಶನ್, ಅದು ಉಲ್ಟಾ ಮಾಡ್ಕೊಳ್ಬೋದು ನೆಕ್ಸ್ಟ್. ಓಕೆನಾ, ಇಷ್ಟೇ. ಮೇ ಬಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಓಕೆನಾ, ನೆಕ್ಸ್ಟ್ 2022-23ರಲ್ಲಿ ಕೇಂದ್ರ ಮುಂಗಡ ಪತ್ರಕ ಗಾತ್ರ ಎಷ್ಟು? ಕೇಂದ್ರ ಮುಂಗಡ ಪತ್ರ ಅಂದರೆ ಬಜೆಟ್ ಎಷ್ಟು ಗಾತ್ರ ಹೊಂದಿತ್ತು ಅಂದರೆ 39.45 ಅಂತಿದೆ ಅಲ್ವಾ, ಇದೆ ರೈಟ್ ಆನ್ಸರ್. 39.45 ಇದೆ ರೈಟ್ ಆನ್ಸರ್ ಅದಕ್ಕೆ. ಓಕೆ, ಅಂದರೆ ನೆಕ್ಸ್ಟ್ ಇನ್ಮೇಲೆ ಬಜೆಟ್ ಬರುತ್ತಲ್ಲೋ, ಬಜೆಟ್ದೊಂದು ವಿಡಿಯೋ ಮಾಡೋಣ. ರೈಟ್, ನೆಕ್ಸ್ಟ್ 43 ಕ್ವಶನ್ ಆಗ್ಬೋದು. ಹಾಗೆ ಏನಾದರೂ ಮಿಸ್ಟೇಕ್ಸ್ ಆದರೆ ನೀವು ಕಮೆಂಟಲ್ಲಿ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಪ್ಯಾಚಪ್ ಮಾಡ್ತೀನಿ. ರೈಟ್, ಸ್ವಸಹಾಯ ಗುಂಪುಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ, ಯಾವುದು ರಾಂಗ್ ಅಂತ ಕೇಳ್ತಿದ್ದಾನೆ. ಓಕೆನಾ, ಇವುಗಳು 1982ರಲ್ಲಿ ಪರಿಚಯಿಸಲಾಯಿತು. ಇದೇ ರಾಂಗ್. ಯಾಕಂದರೆ ಅದನ್ನ 1970-75 ಈ ರೇಂಜಲ್ಲಿ ಬರುತ್ತೆ. ಅದು ಎಲ್ಲಿ ಬರುತ್ತೆ ಅಂದರೆ ಬಾಂಗ್ಲಾದೇಶದಲ್ಲಿ ಬರುತ್ತೆ. ಹಾಗಿರೋದ್ರಿಂದ ಒಂದೇ ಆಪ್ಷನ್ನೇ ರಾಂಗ್ ಆಗಿರ್ತದೆ. ಇದೇ ರೈಟ್ ಆನ್ಸರ್ ಆಗಿರುತ್ತೆ. ರೈಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಮುಂದೆ. ಓಕೆನಾ, ಅವರದು ಗ್ರಾಮೀಣ ಜನರ ಸಣ್ಣ ಸಂಘವಾಗಿರ್ತದೆ. ರೈಟು. ಅವರು ಗ್ರಾಮೀಣ ಬಡವರಿಗೆ ಕ್ರೆಡಿಟ್ ವ್ಯವಸ್ಥೆಯ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡ್ತಾರೆ. ಇದು ಕೂಡ ರೈಟ್. ಓಕೆನಾ, ಇದಕ್ಕೆ ರೈಟ್ ಆನ್ಸರ್. ರಾಂಗ್ ಆಗಿರೋದು ಯಾವುದು ಅಂದರೆ ಒಂದೇ ಆಪ್ಷನ್. ಅವನು ರಾಂಗ್ ಆಗಿರೋದು ಯಾವುದು ಅಂತ ಕೇಳ್ತಾನೆ, ಒಂದೇ ಆಪ್ಷನ್ ರೈಟ್ ಆನ್ಸರ್. ನೆಕ್ಸ್ಟ್, ಗ್ರಾಮೀಣ ರಸ್ತೆಗಳ ಸುಧಾರಣೆ ಬಗ್ಗೆ ಅಂದರೆ ಗ್ರಾಮೀಣ ರಸ್ತೆಗಳ ಬಗ್ಗೆ ಕೇಳ್ತಾನೆ. ಕೆಳಗೆ ಕೆಲವೊಂದಿಷ್ಟು ಯೋಜನೆ ಕೊಟ್ಟಿದ್ದಾನೆ. ಅವು ಯಾವ್ಯಾವು ಗ್ರಾಮೀಣ ರಸ್ತೆಗೆ ಸಂಬಂಧಿಸಿದಾವೆ ಅಂತ ಕೇಳ್ತಿದ್ದಾನೆ. ಓಕೆನಾ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ರೈಟ್, ಇದು ಹೌದು. ಇಲ್ಲಿ ಪ್ರಧಾನಮಂತ್ರಿ ಆಯ್ತಾ, ಇಲ್ಲಿ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ, ಇದು ಕೂಡ ರೈಟು. ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ, ಇದು ಕೂಡ ರೈಟು. ನಮ್ಮ ಕೆರೆ ನಮ್ಮ ರಸ್ತೆ ಅಂತ ಇಲ್ಲ, ನಮ್ಮ ಹೊಲ ನಮ್ಮ ರಸ್ತೆ, ನಮ್ಮ ರಸ್ತೆ ಅಂತ ಒಂದು ಐತಿ. ಓಕೆನಾ, ಆಗಿರೋದ್ರಿಂದ 1, 2, 3 ರೈಟ್ ಆನ್ಸರ್. ಕೆಳಗೆ ಆಪ್ಷನ್ ಇದಾವೆ, ಯಾವುದು 1, 2, 3 ಅಲ್ಲಿ ಆಪ್ಷನ್ 2 ರೈಟ್ ಆನ್ಸರ್ ನೋಡ್ರಿ. ನೆಕ್ಸ್ಟ್, 1986ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಜಾಪ್ರಭುತ್ವವನ್ನು ಅಭಿವೃದ್ಧಿಗಾಗಿ ಏನಾಯ್ತಪ್ಪ 1986ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಜಾಪ್ರಭುತ್ವ ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ಸಂಸ್ಥೆಯ ಪುನರ್ಜೀವನವನ್ನು ನೇಮಿಸಿದ ಸಮಿತಿ ಯಾವುದು? 1986 ಅಂತ ಬಂದ ಕೂಡಲೇ ನಮಗೆ ಎಲ್ಲ ಗೊತ್ತಾಗುತ್ತೆ, LM ಸಿಂಘ್ವಿ. ಓಕೆನಾ, LM ಸಿಂಘ್ವಿ ಸಮಿತಿ. ಏನೇನು ಆಗ್ತದಪ್ಪ ಇದು? ಓಕೆನಾ, LM ಸಿಂಘ್ವಿ ಸಮಿತಿ ರೈಟ್ ಆನ್ಸರ್. ಓಕೆನಾ, ಇದು ಯಾವಾಗ ಬಂತ ಅಂದರೆ 1986 ಗೊತ್ತಾಯ್ತಲ್ಲ, ಇಯರ್ ಕೊಟ್ಬಿಟ್ಟಿದ್ದಾನೆ ಅದರಲ್ಲಿ. ಆಮೇಲೆ ಇಯರ್ ನೋಡೋದಾದ್ರೆ 1977 ಯಾವುದಂದ್ರೆ ಅಶೋಕ್ ಮೆಹ್ತಾ 1977 ರೈಟ್. ಇದಕ್ಕೆ LM ಸಿಂಘ್ವಿ ರೈಟ್ ಆನ್ಸರು. ಆಮೇಲೆ GVK ರಾವ್ ಸಮಿತಿ, ಇದ್ರದ್ದು ಇಂಪಾರ್ಟೆಂಟ್ ಏನಂದರೆ ಇದು 1985 ಅಲ್ಲಿ ಬರುತ್ತೆ. ಆಮೇಲೆ ಇದ್ರದ್ದು ಗ್ರಾಸ್ ವಿತೌಟ್ ರೂಟ್ ಅಂತ ಹೇಳ್ತದೆ ಪಂಚಾಯತ್ ಬಗ್ಗೆ. ಗ್ರಾಸ್ ವಿತೌಟ್ ರೂಟ್ ಅಂತ ಹೇಳಿದ ಯಾವುದು ಅಂದರೆ GVK ರಾವ್ ಸಮಿತಿ. ಮತ್ತು ಬಲವಂತ್ ರಾಯ್ ಇದು 1957, ಇದು ಗೊತ್ತಿರೋದೆ. ಓಕೆನಾ, ನೆಕ್ಸ್ಟ್ ಕರ್ನಾಟಕದಲ್ಲಿ ಯಾವುದು ಕರ್ನಾಟಕದ ಪಂಚಾಯತ್ಗಳಿಗೆ ಯಾವುದು ನಿಧಿ ಅಲ್ಲ ಅಂದರೆ ಯಾವುದರಿಂದ ರೆವೆನ್ಯೂ ಬರಲ್ಲ ಪಂಚಾಯತ್ಗಳಿಗೆ ಅಂತ ಕೇಳ್ತಾ ಇದ್ದಾನೆ. ಸರ್ಕಾರದಿಂದ ತೆರಿಗೆ ನಿಯೋಜನೆ ಮತ್ತು ತೆರಿಗೆ ಹಂಚಿಕೆ, ಇದರಿಂದ ರೆವೆನ್ಯೂ ಬರುತ್ತೆ. ಸರ್ಕಾರದಿಂದ ಅನುದಾನ, ಹೌದು. ಕರ್ನಾಟಕ ಅಂದರೆ ಯಾವುದೇ ರಾಜ್ಯ ಆದ್ರೂ ಕೂಡ ಪಂಚಾಯತಿಗೆ ಆ ಸರ್ಕಾರದಿಂದ ಅದಕ್ಕೆ ರೆವೆನ್ಯೂ ಕೊಡ್ತಾರೆ, ಅನುದಾನ ಕೊಡ್ತಾರೆ. ರೈಟ್, ಇದು ಕೂಡ. ಸ್ವಂತ ತೆರಿಗೆ ಮತ್ತು ತೆರಿಗೆಯಿತರ ಆದಾಯ. ಸ್ವಂತ ತೆರಿಗೆ ಅಂದರೆ ಮನೆಗೆ ಬಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ತಾರೆ ನೋಡ್ರಿ, ತೆರಿಗೆಯಿತರ ಆದಾಯ ಕೂಡ ಇರ್ತವೆ. ಓಕೆನಾ, ಇದು ಕೂಡ ರೈಟು. ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಸಾಲ ಅಂತ ಇದೆಯಲ್ವಾ, ಇದು ಇರಲ್ಲ. ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಸಾಲ ಇರಲ್ಲ ಅದಕ್ಕೆ. ಓಕೆ, ನೆಕ್ಸ್ಟ್, ಸ್ಥಳೀಯ ಮಾರುತಗಳು ಮತ್ತು ಪ್ರದೇಶಗಳು. ಓಕೆ, ಚಿನುಕ್ ಇದು ಎಲ್ಲಿಯೇ ಸ್ಥಳೀಯ ಮಾರುತ ಅಂದರೆ USA. ಒಂದಕ್ಕೆ ರೈಟ್ ಆಗಬೇಕು, ಇದೇ ರೈಟ್ ಆನ್ಸರ್. ಸಿರಾಕೋ ಇದು ಎಲ್ಲಿದೆ ಅಂದರೆ ಆಫ್ರಿಕಾದು. ಬ್ರೇಕ್ ಫೀಲ್ಡರು ಆಸ್ಟ್ರೇಲಿಯಾ. ಯುರೋಪಿಂದು ಮಿಸ್ಟ್ರಲ್. ಇವೆಲ್ಲ ಸ್ಥಳೀಯ ಮಾರುತಗಳು. ಅವು ಇಷ್ಟು ಅಂಥವು ರೆಗ್ಯುಲರು ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ರಿಲೇಟೆಡ್ ಕೇಳ್ತಾನೆ. ನೆಕ್ಸ್ಟ್, ಈ ಕೆಳಗಂಡಗಳಲ್ಲಿ ಯಾವುದು ಬಹುತೇಕ ಗಮನಾರ್ಹವಲ್ಲದ ಸಮುದ್ರ ದಾಳದ ನಿಕ್ಷೇಪ ದಾಳವಾಗಿದೆ? ಒಂದು ನಿಮಿಷ.
Jatalam is the most insignificant deep sea ocean deposit ಅಂತ ಕೇಳಿದಾನೆ. Cleveran Oge, Datom, right. ರೇಡಿಯೋ ಲಾರಿಯನ್ ಓಜ್, ಹಾಂ ರೈಟ್ ಆನ್ಸರ್ ಇದಕ್ಕೆ. ರೇಡಿಯೋ ಲಾರಿಯನ್ ಕೆಸರು ಮಣ್ಣು ಅಂತ ಇದೆಯಲ್ವಾ, ಇದೇ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವ ಬೆಟ್ಟವು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಸಂಪರ್ಕ ಕೊಂಡಿಯಾಗಿದೆ? ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಸಂಪರ್ಕ ಕೊಂಡಿ ನೀಲಗಿರಿ ಬೆಟ್ಟ. ನೀಲಗಿರಿ ಬೆಟ್ಟ ಅಂತ ಇದೆ ಅಲ್ವಾ, ಆಪ್ಷನ್ 2 ಅದೇ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ ಕ್ವಶನ್ ಏನಂದ್ರೆ ನಿಮಗೆ ಇದು ಯಾವುದಪ್ಪ, ಒಂದು ಕ್ವಶನ್ ಇದೆ ತಡ್ರಿ, ನಿಮಗೆ ಇದೇ ರಿಲೇಟೆಡ್ ನಾನು ಕೇಳ್ತೀನಿ ಆಮೇಲೆ, ಅದಕ್ಕೆ ಕಮೆಂಟಲ್ಲಿ ಆನ್ಸರ್ ಹೇಳುವಂತ್ರಿ. ಕೆಳಗಿನೊಳಗೆ ಯಾವುದು ಅಂತರಗ್ನಿ ಅಗ್ನಿಶಿಲೆ ಅಲ್ಲ? ಅಂತರಗ್ನಿ ಅಗ್ನಿಶಿಲೆ ಅಲ್ಲ ಅಂದರೆ ಕೆಲವೊಂದಿಷ್ಟು ಶಿಲೆ ಕೊಟ್ಟಿದ್ದೇನೆ, ಅದರಲ್ಲಿ ಉಳಿದುದು 3 ಅಂತರಗ್ನಿ ಅಗ್ನಿಶಿಲೆಗಳಿದ್ದಾವೆ. ಒಂದು ಬಹಿರಾಗ್ನಿಶಿಲೆ ಇದೆ, ಅದರ ಯಾವುದಂತ ಫೈಂಡ್ ಔಟ್ ಮಾಡ್ಬೇಕು ಇವಾಗ. ಬಹಿರಾಗ್ನಿಶಿಲೆ ಬಸಾಲ್ಟೆ, ಪ್ಲೋಟೋನಿಕಲು, ಲ್ಯಾಕೋಲಿತ್ತು, ಬ್ಯಾಥೋಲಿತ್ಸ್ ಇವೆಲ್ಲವೂ ಅಂತರಗ್ನಿ ಅಗ್ನಿಶಿಲೆಗಳಾಗಿರ್ತವೆ. ನೆಕ್ಸ್ಟ್, ಕರ್ನಾಟಕ ಪ್ರಸ್ಥಭೂಮಿಯ 2 ಪ್ರಾಕೃತಿಕ ವಿಭಾಗಗಳೆಂದರೆ ಮಲೆನಾಡು ಪ್ರದೇಶ ಮತ್ತು ಮೈದಾನ ಪ್ರದೇಶ. ಮಲೆನಾಡು ಮತ್ತು ಮೈದಾನ ಪ್ರದೇಶವು ಕರ್ನಾಟಕ ಪ್ರಸ್ಥಭೂಮಿಯ 2 ಪ್ರಾಕೃತಿಕ ವಿಭಾಗಗಳಾಗಿರ್ತವೆ. ನೆಕ್ಸ್ಟ್, ಮರಳುಗಲ್ಲು, ಮರಳು ಶಿಲೆ, ಸುಣ್ಣದ ಕಲ್ಲು, ಕಲ್ಲಿದ್ದಲು, ಜೇಡಿಮಣ್ಣು ಇವು ಯಾವ್ಯಾವುದಕ್ಕಂತ ಕೇಳಿದಾನೆ. ಓಕೆನಾ. ಮರಳುಗಲ್ಲು ಯಾವುದಕ್ಕೆ ಬರ್ತತಿ? ಈ ಕಡೆ ಸಿಸ್ಟು, ಕ್ವಾಡ್ಸೈಟು, ಅಮೃತ ಶಿಲೆ ಅಂತ ಕೊಡ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಈಗ ಮರಳುಗಲ್ಲು, ಕ್ವಾಡ್ಸೈಟ್. ಹೌದು, ಮರಳುಗಲ್ಲು ಕ್ವಾಡ್ಸೈಟು. ಓಕೆನಾ. ಸುಣ್ಣದ ಕಲ್ಲು ಗೊತ್ತು ನಿಮಗೆ, ಸುಣ್ಣದ ಕಲ್ಲು ಅಮೃತ ಶಿಲೆ, ಸುಣ್ಣದ ಕಲ್ಲು ಅಮೃತ ಶಿಲೆ. ಕಲ್ಲಿದ್ದಲು ಗ್ರಾಫೈಡು, ಕಲ್ಲಿದ್ದಲು ಗ್ರಾಫೈಡು. ಜೇಡಿಮಣ್ಣು ಸಿಸ್ಟು. ಅಂದರೆ ಇದಕ್ಕೆ ರೈಟ್ ಆನ್ಸರ್ ಈಗ 1ನೇದಕ್ಕೆ 2 ಅಲ್ಲ, ಆಪ್ಷನ್ 2 ರೈಟ್ ಆನ್ಸರ್. ನೆಕ್ಸ್ಟು, ನದಿಗಳ ಉಗಮ ಮತ್ತು ನದಿಗಳ ಹೆಸರು. ಅಂದರೆ ನದಿಗಳು ಎಲ್ಲೆಲ್ಲಿ ಹುಟ್ಟುತ್ತವೆ, ಈ ಕೊಟ್ಟಿರುವಂತಹ ನದಿಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಅಂತ ಕೇಳಿದ್ದಾನೆ. ಓಕೆನಾ. ಸಿಂಗ್ಕಂಬನು, ದೇವಪ್ರಯಾಗ, ನಮ್ಚಾಬರ್ವ, ಮಹಾಬಲೇಶ್ವರ ಅಂತ ಕೊಡ್ತಾನೆ. ಮಹಾಬಲೇಶ್ವರ ನಿಮ್ಗೆ ಗೊತ್ತೇ ಇರುತ್ತೆ, ಇದು ಕರ್ನಾಟಕದ ನದಿ ಇರುವ, ಇದು ಕರ್ನಾಟಕದಲ್ಲಿ ಹರಿಯುವಂಥ ಪ್ರಮುಖ ನದಿಯಾಗಿರೋದ್ರಿಂದ ಇದು ಗೊತ್ತಿರುತ್ತೆ. ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಡುತತಿ ಕೃಷ್ಣಾ ನದಿ. ಅಂದರೆ ಡಿಗೆ 3 ಇರ್ಬೇಕು ಆನ್ಸರ್. ಇಲ್ಲೇ ಇದೆ ನೋಡಿ, ಡಿಗೆ 3 2ನೇ ಆಪ್ಷನ್ ರೈಟ್. ಸಿಂಗ್ಕಂಬನ್, ಸಿಂಗ್ಕಂಬನ್ ಇದು ಯಾವ ನದಿಯ ಉಪನದಿ ಅಂದರೆ ಸಿಂಧೂ ನದಿಯ ಉಪನದಿ, ಸಿಂಧೂ ನದಿ ಹುಟ್ಟುವುದು ಸಿಂಗ್ಕಂಬನ್ನಲ್ಲಿ. ಓಕೆನಾ. ದೇವಪ್ರಯಾಗ್ ಇದು ಗಂಗಾ ನದಿ ಎಲ್ಲಿ ಹುಟ್ಟುತ್ತೆ ಅಂದರೆ ದೇವಪ್ರಯಾಗಲ್ಲಿ. ನಮ್ಚಾಬರ್ವ ಎಲ್ಲಿ ಬ್ರಹ್ಮಪುತ್ರ ನದಿ, ನಮ್ಚಾಬರ್ವ. ಆಪ್ಷನ್ 2 ರೈಟ್ ಆನ್ಸರ್. ನೆಕ್ಸ್ಟು, ನಗರ ರಚನೆಯ ಏಕಕೇಂದ್ರಿತ ವಲಯ ಮಾದರಿಯನ್ನು ಯಾರು ನೀಡಿದರು? ನಗರ ರಚನೆಯ ಏಕಕೇಂದ್ರಿತ ವಲಯ ಮಾದರಿಯನ್ನು ಯಾರು ನೀಡಿದರು ಅಂತ ಕೇಳ್ತೇನೆ. ಬರ್ಗೆಸ್, ಹ್ಯೂಮರ್ ಹೊಯ್ಟ್, MR ಡೇವಿಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಬರ್ಗೆಸ್ ರೈಟ್ ಆನ್ಸರ್. EW ಬರ್ಗೆಸ್ ಅಂತ ಇದೆ ಅಲ್ವಾ, ಇದೇ ರೈಟ್ ಆನ್ಸರ್. ನೆಕ್ಸ್ಟ್, ಸುಭಾಷ್ ಚಂದ್ರ ಬೋಸ್ ದ್ವೀಪ ಎಂದು ಹೊಸದಾಗಿ ಹೆಸರಿಸಲಾದ, ಅಂದರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕೆಲವೊಂದು ದ್ವೀಪಗಳನ್ನು 3 ದ್ವೀಪಗಳನ್ನು ರೀನೇಮ್ ಮಾಡಿದರು. ಅದರಲ್ಲಿ ಯಾವ ದ್ವೀಪಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರನ್ನು ಇಟ್ಟಿದ್ದಾರೆ ಅಂದರೆ ರಾಸ್ ದ್ವೀಪ ಅಂತ ಬರುತ್ತೆ. ರಾಸ್ ದ್ವೀಪ, ಇದಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರನ್ನು ಇಟ್ಟಿದ್ದಾರೆ. ನೆಕ್ಸ್ಟ್, ಪರಿಸರಣ ಮಳೆ, ಮಿಂಚು ಮತ್ತು ಗುಡುಗುಗಳಿಂದ ಯಾವ ಮೋಡಗಳೊಂದಿಗೆ ಕಂಡುಬರುತ್ತೆ? ಅಂದರೆ ಪರಿಸರಣ ಮಳೆ, ಮಿಂಚು ಮತ್ತು ಗುಡುಗುಗಳು ಯಾವ ಮೋಡಗಳೊಂದಿಗೆ ಕಂಡುಬರ್ತವೆ ಅಂತ ಕೇಳಿದ್ದಾನೆ. ಹಿಮಕಣ ಮೋಡಗಳನ್ನು, ಉನ್ನತ ರಾಶಿ ಮೋಡಗಳನ್ನು, ಪದರಾಶಿ ಮೋಡಗಳನ್ನು, ರಾಶಿ ವೃಷ್ಟಿ ಮೋಡಗಳನ್ನು ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರು ರಾಶಿ ವೃಷ್ಟಿ ಮೋಡಗಳು. ಓಕೆನಾ. ನೆಕ್ಸ್ಟ್ 59 ಕ್ವಶನ್ನು, ಡ್ಯಾಶ್ ಮೂಲಕ ಕೈಗಾರಿಕಾ ಉತ್ಪನ್ನ ಸೂಚ್ಯಂಕವನ್ನು ಸಂಗ್ರಹಿಸಲಾಯಿತು ಮತ್ತು ಮುದ್ರಿಸಲಾಯಿತು. ಡ್ಯಾಶ್ ಮೂಲಕ ಕೈಗಾರಿಕಾ ಉತ್ಪನ್ನ ಸೂಚ್ಯಂಕವನ್ನು ಸಂಗ್ರಹಿಸಲಾಯಿತು ಮತ್ತು ಮುದ್ರಿಸಲಾಯಿತು ಅಂತ ಕೊಡುತ್ತೆ. ಇದಕ್ಕೆ ರೈಟ್ ಆನ್ಸರು ಕೇಂದ್ರೀಯ ಸಾಂಖ್ಯಿಕ ಕಚೇರಿ. ಕೇಂದ್ರೀಯ ಸಾಂಖ್ಯಿಕ ಕಚೇರಿ. ಒಂದು ನಿಮಿಷ ಇರಿ. ನೆಕ್ಸ್ಟ್, ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಅಂತ ಕೇಳಿದಾನೆ. ಓಕೆನಾ. 57 ಕ್ವಶನ್. ಇದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತದೆ, ರೈಟು. ಇದು ಪ್ರಪಂಚದಲ್ಲಿಯೇ ಅತ್ಯಂತ ಉದ್ದವಾದ ಮತ್ತು ದೊಡ್ಡದಾದ ದಿಣ್ಣೆಯಾಗಿದೆ, ಇದು ಕೂಡ ರೈಟು. ನೆಕ್ಸ್ಟ್, ಇದು ಜ್ವಾಲಾಮುಖಿಯ ಶಿಲಾರಸ ನಿರ್ಮಿತವಾಗಿದೆ ಅಂತ ಹೇಳಿದ್ರೆ ಇದು ರಾಂಗ್. ಇದು ಜ್ವಾಲಾಮುಖಿಯಿಂದ ಅಲ್ಲ, ಇದು ಹವಳದಿಂದ. ಓಕೆನಾ. 1, 2, 4 ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್, ನೈಸರ್ಗಿಕ ಕೃಷಿಯ ಶೂನ್ಯ ಆಯವ್ಯಯ
ಆಯವ್ಯಯದ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದೇನೆ. ನೈಸರ್ಗಿಕ ಕೃಷಿಯ ಶೂನ್ಯ ಆಯವ್ಯಯದ ಮುಖ್ಯ ಉದ್ದೇಶವೇನು? ರೈಟ್ ಆನ್ಸರ್ ಹೇಳ್ಬಿಡ್ತೀನಿ. ರಾಸಾಯನಿಕ ಕೀಟನಾಶಕಗಳನ್ನು ನಿರ್ಮೂಲನೆ ಮಾಡುವುದು ಮತ್ತು ಉತ್ತಮ ಫಸಲಿನ ಕಾರ್ಯಗಳನ್ನು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಉದ್ದೇಶವಾಗಿರ್ತದೆ. ನೆಕ್ಸ್ಟ್, ಭಾರತದಲ್ಲಿ ಚಿನ್ನದ ಮೇಲೆ ವಿಧಿಸಲಾಗುವ ಸರಕು ಮತ್ತು ಸೇವೆಗಳ GST ಟ್ಯಾಕ್ಸ್ ಎಷ್ಟಿದೆ? 3%. ಸಮಾಜ ಸರಕುಗಳ ಗುಣ ವೈಶಿಷ್ಟ್ಯತೆಗಳು, ಬಹಿಷ್ಕೃತ ಸಾಧ್ಯತೆಯೋ, ಪ್ರಕೃತಿ ಪ್ರತಿಸ್ಪರ್ಧಿ ಅಂತ ಕೇಳಿದ್ರೆ ಇದಕ್ಕೆ 2 ರೈಟ್ ಆನ್ಸರ್ ಹೇಳೋದಾದ್ರೆ ಪ್ರಕೃತಿ ಪ್ರತಿಸ್ಪರ್ಧಿ ಇಲ್ಲದಿರುವುದು, ಕಾರ್ಯಸಾಧ್ಯವಲ್ಲದ ಬಹಿಷ್ಕಾರ. ಇದು ಸಮಾಜ ಸರಕು ಗುಣ ವೈಶಿಷ್ಟ್ಯತೆಗಳನ್ನು ಅದರ ಬಗ್ಗೆ ಹೇಳ್ತೈತಿ. ಓಕೆನಾ? 3 and 4 ಇಲ್ಲಿದೆ ಅಲ್ವಾ? 3 and 4 ಇದು ರೈಟ್ ಆನ್ಸರ್ ಬಗ್ಗೆ. ನೆಕ್ಸ್ಟ್, ಆರ್ಥಿಕ ಹೊಣೆಗಾರಿಕೆ ಆಯವ್ಯಯ ನಿರ್ವಹಣೆ ಅಧಿನಿಯಮ 2003ರ ಗುರಿ ಏನು? ವಿತ್ತೀಯ ಕೊರತೆ ಮತ್ತು ಆದಾಯ ಕೊರತೆಗಳನ್ನು ತಗ್ಗಿಸುವುದು. ಇದ್ರದ್ದು ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ. ಓಕೆನಾ? ಇದು ಆರ್ಥಿಕ ಹೊಣೆಗಾರಿಕೆ ಆಯವ್ಯಯ ನಿರ್ವಹಣೆ ಅಧಿನಿಯಮ 3 2003ರಲ್ಲಿ ಕೇಳಿರೋದ್ರಿಂದ ಒಂದೊಂದ್ಸರಕ್ಕೆ ಬರ್ತವೆ, ಇಂಥ ಕ್ವಶನ್ ಕೂಡ ಬರ್ತವೆ. ಓಕೆನಾ? ಆದಾಯ ಕೊರತೆಯನ್ನು ತೆಗೆದುಹಾಕುವುದು ಮತ್ತು ವಿತ್ತೀಯ ಕೊರತೆಯನ್ನು ತಗ್ಗಿಸುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ನೆಕ್ಸ್ಟ್, ಸಹಕಾರ ಸಂಘಗಳ ಕಾಯ್ದೆ 1904ರಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರ ಸಂಘ ಯಾವ ವರ್ಷದಲ್ಲಿ ನೋಂದಾಯಿತು ಮತ್ತು ಯಾವುದು ಅಂತ ಕೇಳಿದ್ದೇನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಕೃಷಿ ಸಾಲ ಸಹಕಾರ ಸಂಘ 1905 ಅಂತ ಇದೆಯಲ್ವ, ಇದೆ ರೈಟ್ ಆನ್ಸರ್. ಯಾವ ವರ್ಷವು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಅಡಿಯಲ್ಲಿ ಮೊದಲ ದರ್ಜೆಯನ್ನು ಪಡೆದಿತ್ತು? ಯಾವ ರಾಷ್ಟ್ರವು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಅನ್ನು ಮೊದಲ ದರ್ಜೆಯಲ್ಲಿ ಹೊಂದಿತ್ತು ಅಂತ ಕೇಳಿದ್ದೇನೆ. ನಾರ್ವೆ. ಇದಕ್ಕೆ ಅವಾಗಿನ ಕರೆಂಟ್ ಅಫೇರ್ಸ್ ಇದು, ನಾರ್ವೆ ಇದು. ಓಕೆನಾ? ನೆಕ್ಸ್ಟ್, ಅವಾಗಿನ ಕರೆಂಟ್ ಅಫೇರ್ಸ್ ಅದು, ಈಗ ಏನು ತಲೆಕೆಡಿಸ್ಕೊಬಿಟ್ರಿ. ಓಕೆನಾ? ಇಲ್ಲಿ ಬಜೆಟ್ ಎಕನಾಮಿಕ್ಸ್ ಇರೋ ಬಜೆಟ್ ಕ್ಲೀನಾಗಿ ನೋಡ್ಕೋಬೇಕು, ಅದರ ರಿಲೇಟೆಡ್ ಕೇಳಿದ್ದಾನೆ. ವರ್ಲ್ಡ್ ಡಾಟಾ ಇದು. ಬಟ್ ಇವಾಗ ನೆಕ್ಸ್ಟ್ ಬರೋದು ಈಗ ನಾಡ್ದಾಗುತ್ತೆ ಅಲ್ವಾ, ಸಾರಿ ಇವತ್ತಾಗುತ್ತೆ. ಸೆಂಟ್ರಲ್ ಬಜೆಟ್ ಇವತ್ತಾಗುತ್ತೆ. ಮತ್ತು ಇದೇ ತಿಂಗಳ 10ನೇ ತಾರೀಕು ಅಥವಾ ಆ ರೇಂಜಲ್ಲಿ ಸ್ಟೇಟ್ ಬಜೆಟ್ ಕೂಡ ಆಗುತ್ತೆ. ಅದಕ್ಕೆ ಅದು ಕಂಪೇರ್ ಮಾಡಿಕೊಂಡು ನೆಕ್ಸ್ಟ್ ನೋಡ್ಕೋಬೇಕು. ಓಕೆನಾ? ಈ ಸುಮ್ಮನೆ ಕ್ವಶನ್ ಯಾವ ರೀತಿ ಬರ್ತಿದೆ ನೋಡ್ಕೊಟ್ರೆ, ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಏರಿಕೆ ಆಗ್ತಿದೆ ಅಂತ ಒಂದೇ ಆಪ್ಷನ್ ಕೊಟ್ಟಿದ್ದಾನೆ. ಕೃಷಿ ವಲಯದಲ್ಲಿ ಸಣ್ಣ ಪ್ರಮಾಣದ ಶೇಕಡಾವಾರು ಇಳಿಕೆ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಕೈಗಾರಿಕಾ ವಲಯದಲ್ಲಿ ಸಣ್ಣ ಪ್ರಮಾಣದ ಏರಿಕೆ, ಸೇವಾ ವಲಯದಲ್ಲಿ ಏರಿಕೆ ಅಂತ ಕೇಳಿದ್ದಾನೆ. ಅಂದರೆ 2021-22ಕ್ಕೆ ಹೋಲಿಸಿದಂತೆ 2022-23ಕ್ಕೆ ಅಂದರೆ ಲಾಸ್ಟ್ ಇಯರ್ಗೆ ಈ ವರ್ಷ ಕಂಪೇರ್ ಮಾಡ್ಕೊಂಡು ಹೇಳ್ತಿದ್ದಾನೆ. ಅಂದರೆ ಇವಾಗ ಬರೋದು ಯಾವುದಂದ್ರೆ 2024-25ಕ್ಕೆ ಹೋಲಿಸಿದಂತೆ 2023-24ಕ್ಕೆ ಅಂತ ಹಂಗೆ ಕೇಳ್ಬೋದು. ಅಂದರೆ ಇಲ್ಲೇನಿದೆ 2021-22 ಅಂತ ಇದೆಯಲ್ವಾ, ಇನ್ನು 2023-24 ಅಂತ ಕೊಟ್ಟು ಇಲ್ಲಿ 2024-25 ಅಂತ ಕೊಟ್ಟು ಹಂಗೆ ಕಂಪೇರ್ ಮಾಡ್ಕೊಂಡು ಕೇಳ್ಬೋದು. ಓಕೆ, ಇದಕ್ಕೆ ರೈಟ್ ಆನ್ಸರ್ ಹೆಂಗೆ ಕೊಟ್ಟಿದ್ದಾನೆ, ಮತ್ತೆ ಹಿಂಗೆ ಕೊಟ್ಟಿದ್ದಾನೆ ಆಪ್ಷನ್. ನಾ ಇದಕ್ಕೆ ಆನ್ಸರ್ ಹೇಳಲ್ಲ, ಯಾಕಂದರೆ ಅದು ಆನ್ಸರ್ ಹೇಳಿದ್ರು ಯೂಸ್ ಇಲ್ಲ ಈಗ ಅದು. ಓಕೆನಾ? ಮಿನಮಟ ರೋಗ ಯಾವುದರಿಂದ ಬರುತ್ತೆ? ಪಾದರಸ. ಅಂದರೆ ಇದು ಆಪ್ಷನ್ ರಾಂಗು. ಇಟಾಯಿ ರೋಗ ಕ್ಯಾಡ್ಮಿಯಂ ರೈಟ್. ಇದು ಸಿಕೋಲಿಯಸ್ HG ಅಂತದ್ದು ಇಲ್ಲಿ ರಾಂಗ್ ಇದು. ಓಕೆನಾ? ಇದು SO2 ಅಂತ ಇರುತ್ತೆ, ಈಗ ಇದಕ್ಕಾಗಬೇಕು, ಇದಕ್ಕಾಗಬೇಕು. ಎಂಪೋಸಿಯಮ್ ಇದು ಸಿಗರೇಟ್ ಹೊಗೆ, ಇದು ಕೂಡ ರೈಟ್. ಇದಕ್ಕೆ 2nd and 4th ರೈಟ್ ಆನ್ಸರ್. ನೆಕ್ಸ್ಟ್, EIA ಅನ್ನು ನಿಗಾ ವಹಿಸುತ್ತಿರುವವರು ಯಾರು ಅಂದರೆ ಪರಿಸರ ಅರಣ್ಯ ಮತ್ತು ಬದಲಾವಣೆ ಸಚಿವಾಲಯ, ಪರಿಸರ ಅರಣ್ಯ ಮತ್ತು ಹವಾಮಾನ ಸಚಿವಾಲಯ ಅವರು ನಿಗಾ ವಹಿಸ್ತಿದ್ದಾರೆ ಅದನ್ನ. ಓಕೆ, ನೆಕ್ಸ್ಟ್, ಮಾಂಟ್ರಿಯಲ್ ಪ್ರೋಟೋಕಾಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಮಾಂಟ್ರಿಯಲ್ ಪ್ರೋಟೋಕಾಲ್ ಇದು ಓಝೋನ್. ಮಾಂಟ್ರಿಯಲ್ ಪ್ರೋಟೋಕಾಲ್ ಓಝೋನ್ಗೆ ಸಂಬಂಧಿಸಿದೆ. ನೆಕ್ಸ್ಟ್, ಜಾಗತಿಕ ಪ್ರೋಟೋಕಾಲ್ ಇದು ಜಾಗತಿಕ ತಾಪಮಾನ ಏರಿಕೆ, ಇದು ಕ್ಯೋಟೋ ಪ್ರೋಟೋಕಾಲ್. ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ಶಕ್ತಿ ಹರಿವಿನ ನಿಷ್ಪತ್ತಿಗೆ ಡ್ಯಾಶ್ ಆಗಿದೆ. ಅಂದರೆ ಆಹಾರ ಸರಪಳಿಯಲ್ಲಿ ವಿವಿಧ ಹಂತಗಳಲ್ಲಿ ಶಕ್ತಿ ಹರಿವು ಏನಾಗಿರ್ತದೆ? ಎಫಿಷಿಯನ್ಸಿ ದಕ್ಷತೆ ಆಗಿರ್ತದೆ. ಓಕೆನಾ? ಎಫಿಷಿಯನ್ಸಿ ರೈಟ್ ಆನ್ಸರ್. ಇದಕ್ಕೆ 2nd one ರೈಟ್ ಆನ್ಸರ್. ನೆಕ್ಸ್ಟ್, ಇನ್ಸರೇಷನ್, ನೈರ್ಮಲ್ಯ ಲ್ಯಾಂಡ್, ಕಾಂಪೋಸ್ಟಿಂಗ್, ಬೇರ್ಪಡಿಸುವಿಕೆ ವಿಧಾನ ಅಂತ ಕೊಡ್ತಾನೆ. ಬೇರ್ಪಡಿಸುವಿಕೆ ವಿಧಾನ ನಮಗೆ ಆರಾಮ್ ಗೊತ್ತಿದ್ದು ಸುಯಿ ಒಂದೇ ಆಪ್ಷನ್. ಓಕೆನಾ? ಇನ್ಸರೇಷನ್ ಅಂದರೆ ಇದು ಘನತ್ಯಾಜ್ಯ ನಿರ್ವಹಣೆ ಅಂತ ಬರುತ್ತೆ ನೋಡ್ರಿ, ಅದಕ್ಕೆ ರಿಲೇಟೆಡ್ ಬರುತ್ತೆ. ಓಕೆನಾ? ಇನ್ಸರೇಷನ್ ಇದು ಯಾವುದಕ್ಕಂದ್ರೆ ಅಧಿಕ ಕಾರ್ಯಾತ್ಮಕ ಹಾಗೂ ವೆಚ್ಚ ನಿರ್ವಹಣಾ ವೆಚ್ಚ, ಅದಕ್ಕೆ ರಿಲೇಟೆಡು. ನೆಕ್ಸ್ಟು ಕಾಂಪೋಸ್ಟಿಂಗ್ ಯಾವುದಕ್ಕಂದ್ರೆ ಇದು ವಿಶೇಷ ತ್ಯಾಜ್ಯಗಳಿಗೆ ಸೀಮಿತ ಆಯ್ಕೆ ವಸ್ತುಗಳಿಗೆ ಕಾಂಪೋಸ್ಟಿಂಗು. ನೈರ್ಮಲ್ಯ ಲ್ಯಾಂಡ್ ಇದು ಇಲಿ ಮತ್ತು ಕೀಟಗಳ ಸಂತಾನ ಅಭಿವೃದ್ಧಿ ಬಗ್ಗೆ ಬರ್ತದೆ. ಇಲ್ಲಿ ಇದು ನೋಡೋದಾದ್ರೆ ಇದಕ್ಕೆ ರೈಟ್ ಆನ್ಸರ್ 3. ಓಕೆ, ನೆಕ್ಸ್ಟ್, ಘನತ್ಯಾಜ್ಯ ನಿರ್ವಹಣೆಯಲ್ಲಿ ತ್ಯಾಜ್ಯಗಳನ್ನು ಬಳಕೆ ಮಾಡುವುದು ಹೇಗೆ ಅಂದರೆ ರಿಯೂಸ್, ರೀಕ್ಲೇಮೇಷನ್, ರೀಸೈಕ್ಲಿಂಗ್, 3R ಇದಕ್ಕೆ ರೈಟ್ ಆನ್ಸರ್. 2nd one. ಹಸಿರು ವ್ಯವಹಾರ ಅಂದರೆ ಗ್ರೀನ್ ಅಕೌಂಟಿಂಗ್ ಸಂಬಂಧಿಸಿದಂತೆ ಕೆಳಗಿನ
ಎನ್ನುವುದು ಪರಿಗಣಿಸಿ ದೇಶದ ರಾಷ್ಟ್ರೀಯ ಆದಾಯವನ್ನು ಅಳೆಯುವುದು ಹೆಂಗಂದ್ರೆ ದೇಶದ ಅರಣ್ಯ ಹೊದಿಕೆ ನಾಶ ಅಥವಾ ದೇಶದ ಒಟ್ಟು ಅರಣ್ಯ ವಿಸ್ತೀರ್ಣ ಅಥವಾ ದೇಶದ ಒಟ್ಟು ಪರಿಸರ ನಾಶ, ಮರುಬಳಕೆ ಪಡೆಯಲಾದ ಚಲನೆಯ ವಿಸ್ತೀರ್ಣದ ಕೊಡ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಮಾಲಿನ್ಯ ಮತ್ತು ಪರಿಸರ ನಾಶ ಇದಕ್ಕೆ ರೈಟ್ ಆನ್ಸರ್. ಅದರಿಂದ ಅಳಿತಾರೆ ಗ್ರೀನ್ ಅಕೌಂಟಿಂಗ್ ಅನ್ನು. ನೆಕ್ಸ್ಟ್ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್, ಅದ್ರ ಬಗ್ಗೆ ಹಾಗೆ ಬೇರೆ ರಿಲೇಟೆಡ್ ಕೇಳ್ತಾನೆ, ಅದು ಬೇಡ. ಓಕೆ, ನೆಕ್ಸ್ಟ್ ಇಂಗ್ಲಿಷ್ ಜನರಲ್ ಮತ್ತು ಅವರ ಅಧಿಕಾರ ಪ್ರದೇಶಗಳು. ಜೇಮ್ಸ್ ಔಟ್ರಮ್, ಜಾನ್ ನಿಕೋಲ್ಸನ್, ಕಾಲಿನ್ ಕ್ಯಾಂಬೆಲ್, ಹ್ಯೂ ರೋಸ್. ಅಂದರೆ ಇಂಗ್ಲಿಷ್ ಜನರಲ್ ಅವರು ಯಾವ್ಯಾವ ಕೊಟ್ಟಿರುವಂಥ ಪ್ಲೇಸಲ್ಲಿ ಎಲ್ಲಿ ಅವರ ಅಧಿಕಾರವನ್ನು ಸ್ವೀಕರಿಸಿದ್ರು, ಎಲ್ಲಿ ಆಳ್ವಿಕೆ ಮಾಡ್ತಿದ್ರು ಅಂತ ಕೇಳಿದೆ. ಜೇಮ್ಸ್ ಔಟ್ರಮ್ ಅಂತ ಇದಲ್ವ, ಇವ್ರು ಎಲ್ಲಿದ್ರು ಅಂದರೆ ಫಸ್ಟು ಇವರು ಲಕ್ನೋದಲ್ಲಿ ಇರ್ತಾರೆ. ಓಕೆನಾ. ನೆಕ್ಸ್ಟು ಜಾನ್ ನಿಕೋಲ್ಸನ್ನು ಇವರು ದೆಹಲಿ, ಕ್ಯಾಲಿನ್ ಕ್ಯಾಂಬೆಲ್ ಇವರು ಬರೇಲಿ, ಹ್ಯೂರೋಸು ಝಾನ್ಸಿ. ಹಾಗಿರೋದ್ರಿಂದ ಲಾಸ್ಟ್ ಝಾನ್ಸಿ ಇರೋದ್ರಿಂದ ಸೆಕೆಂಡ್ ಆಪ್ಷನ್ ರೈಟ್. ಇದೇನು ಕೇಳಿದಾನೆ ಅಂದರೆ ಅವಘಡ ನಿರ್ವಹಣಾ ನಿಯಮಗಳ ಸಂಸತ್ತಿನಲ್ಲಿ 2005ರಲ್ಲಿ ಅಂಗೀಕರಿಸಲಾಯಿತು. ದೇಶದಲ್ಲಿ NDMA ನಾಯಕತ್ವ ಗೃಹ ಸಚಿವರು ಅಂತ ಹೇಳಿದ್ರೆ ಇದು ರಾಂಗ್. ಇದು ಉಪಾಧ್ಯಕ್ಷರು ಸೇರಿ NDMA ಸದಸ್ಯರ ಸಂಖ್ಯೆ 9 ಮೀರುವಂತಿಲ್ಲ, ರೈಟು. NDMA ಸದಸ್ಯರ ಅಧಿಕಾರಾವಧಿ 5 ವರ್ಷ ಅಂತ ಹೇಳಿದಾನೆ. NDMA ಅಧಿಕಾರಾವಧಿ 5 ವರ್ಷ ಅಂತ ಹೇಳಿದಾನೆ. ಇದು ಕೂಡ ರೈಟು. ರಾಷ್ಟ್ರೀಯ ವಿಪತ್ತು ಪ್ರಕ್ರಿಯೆ ಪಡೆಯಿಂದ ಗೃಹ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ, ಇದು ರೈಟು. ಆಮೇಲೆ ಇದು ರಾಂಗು, ಹಿಂಗಿದೆ ಇದು. ಓಕೆನಾ. ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ ಸೆಕೆಂಡ್ ಒನ್ ರೈಟ್ ಆನ್ಸರ್. ಒಂದು ನಿಮಿಷ, ಈಗ ನೋಡ್ಕೊಳ್ಳಿ ಇದನ್ನು, ರೈಟ್. ನೆಕ್ಸ್ಟ್ ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ ಅಂತ ಇದನ್ನ ಬರೆದವ್ರು ಯಾರು ಅಂತ ಕೇಳ್ತಿದ್ರೆ, ಇದನ್ನು ಕರ್ನಾಟಕದ ಏಕೀಕರಣ ಬಗ್ಗೆ ಇದು ಬರೆದವ್ರು ಯಾರು ಅಂದರೆ ಕಯ್ಯಾರ ಕಿಯಣ್ಣ ರೈ ಅವ್ರು ಬರೆದಿದ್ದಾರೆ ಇದನ್ನು. ನೆಕ್ಸ್ಟ್ ಪ್ರತಿಪಾದನೆ ಮತ್ತು ಕಾರಣ ಕೊಟ್ಟಿದ್ದಾನೆ. ಪ್ರತಿಪಾದನೆ: 20ನೇ ಶತಮಾನದ ಆರಂಭದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ ಆರಂಭವಾಯಿತು. ಅಂದರೆ 1918ರಲ್ಲಿ ಆರಂಭ ಆಗ್ತಲ್ಲ, ಅದು ರೈಟ್. ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ಹಿಂದುಳಿದ ವರ್ಗಗಳ ಚಳುವಳಿಗೆ ಸಹಕಾರಿಯಾಗಿದೆ ಅಂತ ಹೇಳಿದ್ರೆ ಇದು ಕೂಡ ರೈಟ್. ಅಂದರೆ ಎರಡು ಹೇಳಿಕೆಗಳು ಸರಿಯಾಗಿದ್ದು ಅದರ ವಿವರಣೆಯು ಕೂಡ ಸರಿಯಾಗಿದೆ, ಅದೇ ರೈಟ್ ಆನ್ಸರ್ ಇರುತ್ತೆ ಇದಕ್ಕೆ. ಒಂದೇ ಆಪ್ಷನ್ ರೈಟ್, ಇಲ್ಲೇ ನೋಡಿ. ನೆಕ್ಸ್ಟ್ ಬುಕ್ಸ್ ಅಂಡ್ ಆಥರ್ಸ್ ಕೊಟ್ಟಿದ್ದಾನೆ. ಕೆಲವೊಂದಿಷ್ಟು ಬುಕ್ಸ್ ಕೊಟ್ಟಿದ್ದಾನೆ, ಆದ್ರೆ ಯಾರು ಬರ್ತಾರೆ? ಹಿಂದ್ ಸ್ವರಾಜ್, ಇದೆಲ್ಲರಿಗೂ ಗೊತ್ತು, ಗಾಂಧೀಜಿ. ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ, ಇದು CR ದತ್. ಪೊಲಿಟಿಕಲ್ ಎಕನಾಮಿಕ್ ಆಫ್ ಇಂಡೈರೆಕ್ಟ್ ರೂಲ್ ಇನ್ ಮೈಸೂರು, ಇದನ್ನ ಯಾರು ಬರ್ತಿದ್ದಾರೆ ಅಂದರೆ ಜೇನ್ ಹೆಟ್ನೆ. ಪ್ಲಾನ್ಡ್ ಎಕನಾಮಿಕ್ ಫಾರ್ ಇಂಡಿಯಾ, ವಿಶ್ವೇಶ್ವರಯ್ಯ. ಓಕೆನಾ, ರೈಟ್ ಆನ್ಸರ್ ಇದಕ್ಕೆ. ಓಕೆನಾ. ಇದರಲ್ಲಿ ಹೊಂದಿಸಿ ಬರೋದ್ರಲ್ಲಿ ಒಂದನೇದ್ರಲ್ಲಿ ಬಿ ಆಗಬೇಕು, ಫೋರ್ತ್ ಆಪ್ಷನ್ ರೈಟ್. ವೈಟ್ಲಿ ಆಯೋಗ ಯಾವುದಕ್ಕಂದ್ರೆ ಕಾರ್ಮಿಕರಿಗೆ ವೈಟ್ಲಿ ಆಯೋಗ ಸಂಬಂಧಿಸಿದೆ. ನೆಕ್ಸ್ಟ್ ಲಾರ್ಡ್ ರಿಪನ್ ಅವರ ಆಡಳಿತ ಕೇಂದ್ರ, ಪ್ರಾಂತೀಯ ಮತ್ತು ಹಾಗೂ ಸಮವರ್ತಿ ಆದಾಯವು ಈ ಕೆಳಗಿನ ಯಾವ ಕೇಂದ್ರದ ವಲಯ ಮೂಲವೆಂದು ಗೊತ್ತಾಗಿತ್ತು ಅವ್ರಿಗೆ ಅಂತಂದ್ರೆ ಇದು ಅಂಚೆ ಮತ್ತು ತಂತಿ. 3ನೇ ಬೌದ್ಧ ಸಮ್ಮೇಳನವು ಎಲ್ಲಿ ನಡೆಯಿತು? 3ನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರ. ಓಕೆನಾ. 2ನೇದು ವೈಶಾಲಿ. ಓಕೆನಾ. ನೆಕ್ಸ್ಟ್ ಕೆಳಗಿನ ಯಾವ ಒಂದು ಲಿಪಿಯನ್ನು ಅಶೋಕನ ರಾಜಶಾಸನ ಲೇಖದಲ್ಲಿ ಬಳಸಲಾಗಿಲ್ಲ? ನೆಗೆಟಿವ್ ಕ್ವಶನ್ ಕೇಳಿದ್ದೇನೆ, ಯಾವುದ್ರಲ್ಲಿ ಅಲ್ಲ ಅಂತ ಕೇಳಿದ್ದೇನೆ. ಒಂದು ನಿಮಿಷ. 1940ರಲ್ಲಿ ಆಗಸ್ಟ್ ಆಫರ್ ಯಾವ ಪ್ರಸ್ತಾವವನ್ನು ಮಾಡಲಾಯಿತು ಅಂದರೆ ಡೊಮೇನಿಯನ್ ಸ್ಟೇಟಸ್ ಬಗ್ಗೆ ಮಾಡ್ತಾರೆ. ಓಕೆನಾ. ಇದರಲ್ಲಿ ಈಗ ಅಶೋಕನ ಲಿಪಿಗಳಲ್ಲಿ ಯಾವುದು ಬಳಸಲಾಗಿಲ್ಲ ಅಂತ ಹೇಳಿದ್ರೆ ಬ್ರಾಹ್ಮಿ, ಅರೇಮಿಕ, ಖರೋಷ್ಠ ಬಳಸ್ತಾರೆ. ಇನ್ನೊಂದು ಗ್ರೀಕ್ ಕೂಡ ಬಳಸ್ತಾರೆ. ಓಕೆನಾ. 4 ಲ್ಯಾಂಗ್ವೇಜಲ್ಲಿ ಬಳಸ್ತಾರೆ. ಓಕೆನಾ. ಸದ್ಯ ಇದೇನಿದು ಸಿದ್ಧ ಮಾತೃಕ, ಇದನ್ನು ಬಳಸಿರಲ್ಲ ಅವರು. ನೆಕ್ಸ್ಟ್ ಕಲ್ಯಾಣ ಚಾಲುಕ್ಯ, ಹೊಯ್ಸಳ ಮತ್ತು ಸೆವುಣ ಕಾಲದ ಪ್ರಮುಖ ಟಂಕಶಾಲೆ ನಗರವನ್ನು ಹೆಸರಿಸಿ. ಯಾವುದಂದ್ರೆ ಲಕ್ಕುಂಡಿ, ಅವಾಗಿಂದು ಟಂಕಶಾಲೆ. ನೆಕ್ಸ್ಟ್ ಟಂಕಶಾಲೆ ಅಂದರೆ ಕಾಯಿನ್ ಪ್ರಿಂಟ್ ಮಾಡೋದು. ನೆಕ್ಸ್ಟ್ ಕರ್ನಾಟಕ ಯಾವ ಜಮೀನ್ದಾರ ಚಳವಳಿಯು ರಾಷ್ಟ್ರೀಯ ಪತ್ರಿಕೆಯನ್ನು ಹೊಂದಿತ್ತು? ಯಾವ ಜಮೀನ್ದಾರ ಚಳವಳಿ ರಾಷ್ಟ್ರೀಯ ಪತ್ರಿಕೆಯನ್ನು ಹೊಂದಿತ್ತು ಅಂದರೆ ಕೊಡಗು ವೀಕ್ಲಿ ಎಂಬ ಹೆಸರಿನಿಂದ ರಾಷ್ಟ್ರೀಯ ಪತ್ರಿಕೆಯನ್ನು ಹೊಂದಿರ್ತದೆ. ನೆಕ್ಸ್ಟ್ ಮಿಲಿಂದ ಪನ್ನ, ಇದು ಮೆನಾಂಡರ್ ಮತ್ತು ನಾಗಸೇನನ ಬಗ್ಗೆ ಇರುವ ಸಂವಾದದ ಬಗ್ಗೆ ಮಾತಾಡ್ತದೆ ಮಿಲಿಂದ ಪನ್ನ. ಕೃಷಿಯ ಬಗ್ಗೆ ಈ ಕಾಲದ ಜನರಿಗೆ ಜ್ಞಾನವಿತ್ತು. ನವಶಿಲಾಯುಗದ ಕಾಲದ ಜನರಿಗೆ ಕೃಷಿಯ ಬಗ್ಗೆ ಜ್ಞಾನವಿರ್ತದೆ ಇವರಿಗೆ. ಓಕೆನಾ. ನವಶಿಲಾಯುಗ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್
ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವ ಜನಗಳ ಉತ್ಪರಿತನಗಳ ಅಂದರೆ ಮ್ಯೂಟೇಷನ್ದಿಂದಾಗಿ ಹರಡುವ ಸ್ಥಳೀಯ ವ್ಯಾಧಿಗಳನ್ನು ಏನೆನ್ನುತ್ತಾರೆ ಅಂದರೆ ಇದಕ್ಕೆ ಸೋಡೋ ಸ್ಥಳೀಯ ವ್ಯಾಧಿ ಅಂತ ಇದೆಯಲ್ಲ, 4th ಆಪ್ಷನ್ ರೈಟ್ ಆನ್ಸರ್. ಅದಕ್ಕೆ ಒಂದು ವಿಧದ ಸಸ್ಯ ಸಂಕುಲವನ್ನು ನಿಧಾನವಾಗಿ ಮತ್ತೊಂದು ಸಸ್ಯ ಸಂಕುಲವನ್ನಾಗಿಸುವುದನ್ನು ಏನೆನ್ನುತ್ತಾರೆ ಅಂದರೆ ಸಸ್ಯ ಪರಂಪರೆ, ಅಂದರೆ ಪ್ಲಾಂಟ್ ಸಸೆಷನ್ ಅಂತ ಬರುತ್ತೆ. ಅದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಇದೆಲ್ಲ ನೋಡೋಕ್ಕಿಂತ ಒಂದು ಹೆಚ್ಚಿನ ಅಂಶ ಸುಣ್ಣ, ಕ್ಷಾರಗಳು ಮತ್ತು ಮರಳಾಗಿ ಸಾರಜನಕ ಮತ್ತು ಇತರ ಖನಿಜ ಪೋಷಕಾಂಶಗಳಿಂದ ವಂಚಿತವಾಗಿದೆ. ಅಂತರ್ಜಲ ಜೋಳಾಗಿದೆ. ಕೆಲವು ಮೀಟರ್ಗಳು ಆಳದಲ್ಲಿ ಭೂಜಲಮಟ್ಟ ಇದೆ ಮತ್ತು ಅಲ್ಲಿನ ಉಷ್ಣತೆ ಸಾಮಾನ್ಯವಾಗಿದೆ. ಆ ಕಾಡುಗಳಲ್ಲಿ ಸಹಜವಾಗಿ ಬೆಳೆಯುವ ಸಸ್ಯಗಳೆಂದರೆ ಕೌಸನರಿ, ಬೋರ್ಯಾಸಸ್, ಫಿನಿಕ್ಸ್, ಮನಿಲ್ಕರ್, ಕ್ಯಾಲೋಪೈಲಮ್, ಪೆಂಡಾನಸ್, ಥೆಸ್ಪಿಯಾ, ಕೋಕೋಸ್, ಸ್ಪಿನಿಪೆಕ್ಸ್, ಬಳ್ಳಿ ಗಿಡಗಂಟಿಗಳು. ಅಂತಹ ಕಾಡುಗಳು ಯಾವುದಂದ್ರೆ ಬೀಚ್ ಕಾಡು, 4th ಆಪ್ಷನ್ ರೈಟ್. ಮಣ್ಣು ಸಾವಯವ ಮತ್ತು ಮೇಲ್ಮೈ ನಿಲಕ್ಷಣ ಪದರವನ್ನು ಏನೆಂದು ಕರೀತಾರೆ? ಓಕೆನಾ, ಇದಕ್ಕೆ ಯಾವುದಂದ್ರೆ ಎಪಿಪೆಡಾನ್ ಅಂತ ಕರೀತಾರೆ. ಇದಕ್ಕೆ ಎಪಿಪೆಡಾನ್. ನೆಕ್ಸ್ಟ್ ಖಂಡಗಳ ಅಲೆತ ಸಿದ್ಧಾಂತ ಅಂತ ಬರುತ್ತಲ್ಲ, ಇನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರಂದ್ರೆ ಆಲ್ಫ್ರೆಡ್ ವೆಗನರ್. ನೆಕ್ಸ್ಟ್ USA ವ್ಯವಸಾಯ ಇಲಾಖೆ ಮತ್ತು WR ಗ್ರೇಸ್ ಕೊಲಂಬಿಯಾದಿಂದ 1992ರಲ್ಲಿ ಭಾರತದ ಬೇವಿನ ಎಣ್ಣೆ ಬೀಜದ ಸ್ವಾಮಿತ್ವವನ್ನು ಪಡೆದಿರುವುದು ಯಾವುದು ಅಂತ ಕೇಳಿದಾನೆ. ಇದಕ್ಕೆ ಜೈವಿಕ ಸ್ವಾಮ್ಯ ಚೌರ್ಯ ಅಂತ ಇರ್ತಲ್ಲ, ಇದೆ ರೈಟ್ ಆನ್ಸರ್, ಜೈವಿಕ ಸ್ವಾಮ್ಯ ಚೌರ್ಯ. ನೆಕ್ಸ್ಟ್ ಗಸ್ತು ಅಂದ್ರೆ ಭದ್ರತೆ, ವಿಮೆ ಅಂದ್ರೆ ಅಪಾಯ ರಕ್ಷಣೆ. ಇವೆಲ್ಲ ಮೆಂಟಲ್ ಕ್ವಶನ್ಸ್. ಓಕೆ, ಇನ್ನು ಯಾರು ನಮಗೆ ಸಬ್ಸ್ಕ್ರೈಬ್ ಆಗದೆ ಕ್ಲಾಸಸ್ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಇದ್ರ PDF ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಅಂತ ಹೇಳ್ದೆ. ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆ ಯಾವುದು ಗ್ರೂಪ್ ಬಿ ಯಾವುದಾದ್ರು ಉಳಿದಿದ್ರೆ ಕಮೆಂಟ್ ಹಾಕಿ, ನನಗೆ ಪೇಪರ್ ಸಾಲ್ವ್ ಮಾಡೋಣ. ಉಳಿದದ್ದು ಯಾವ್ದಾದ್ರು ಪೇಪರ್ ಬೇಕಂದ್ರೆ ಹೇಳಿ, ಅದನ್ನ ಕೂಡ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.